ಜ್ಞಾನ ಸಂಹಿತ ಮಾಸಪತ್ರಿಕೆ ಜೂನ್ 2025. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 91 ಕಂಟ್ರಿ ಕೋಡ್ 80 ಸಿಟಿ ಕೋಡ್ ದೂರವಾಣಿ ಸಂಖ್ಯೆ 2258623252587625 ಇಮೇಲ್ imoy.theblibrary@gmail.com ವೆಬ್ಸೈಟ್ www.mitrajyothi.org ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ CA ಸೈಟ್ ನಂಬರ್ P22 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 ದೂರವಾಣಿ ಸಂಖ್ಯೆ 2258622322587625 ಭಾರತದ ಕೋಡ್ 91 ಬೆಂಗಳೂರಿನ ಕೋಡ್ 080 ಇಮೇಲ್ ವಿಳಾಸ imoy.theblibrary@gmail.com ವೆಬ್ಸೈಟ್ www.mitrajyothi.org ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52 1 ಝೈದ್ಭ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ ಪ್ರಿಯ ಓದುಗರೇ, ಪ್ರತಿ ವರುಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸುತ್ತೇವೆ. ಅರಿವು, ಜಾಗೃತಿ ಮತ್ತು ನೂತನ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಕಂಡುಕೊಳ್ಳುವ ಪರಿಹಾರೋಪಾಯಗಳೇ ಇದರ ಸದಾಶಯ. 1973ರಿಂದಲೂ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಈ ದಿನಾಚರಣೆಯನ್ನು ಜಗತ್ತಿನಾದ್ಯಂತ ಆಚರಿಸಲಾಗುತ್ತಿದೆ. ಭಾಷಣ, ಲೇಖನ, ಪ್ರಚಾರೋಪನ್ಯಾಸಗಳ ಮೂಲಕ, ಶಾಲಾ ಕಾಲೇಜುಗಳಲ್ಲಿ ಚರ್ಚೆ, ಪ್ರಬಂಧ, ಭಿತ್ತಿಚಿತ್ರ ಸ್ಪರ್ಧೆಗಳ ಮೂಲಕ ಪರಿಸರ ದಿನವನ್ನು ಆಚರಿಸಲಾಗುವುದು. ಮುಂದಿನ ಪೀಳಿಗೆಯ ಹಿತದೃಷ್ಟಿಯಿಂದ ಹಲವಾರು ಕಾರ್ಯಯೋಜನೆಗಳನ್ನು ಹಾಕಿಕೊಳ್ಳಲಾಗುವುದು. ಪ್ರತಿ ವರುಷ ಒಂದು ನಿರ್ದಿಷ್ಟ ಧ್ಯೇಯವನ್ನು ಕಣ್ಣ ಮುಂದಿಟ್ಟುಕೊಂಡು ಅದನ್ನು ಸಾಕಾರಗೊಳಿಸುವತ್ತ ವರ್ಷಪೂರ್ತಿ ಶ್ರಮಿಸುವುದು ಈ ದಿನದ ವಿಶೇಷ. ಪ್ಲಾಸ್ಟಿಕ್ ಮಾಲಿನ್ಯವನ್ನು ಇನ್ನಿಲ್ಲವಾಗಿಸುವುದೇ ಈ ಬಾರಿಯ ಕರೆ. ಪ್ಲಾಸ್ಟಿಕ್ ನಮ್ಮ ಜೀವನಕ್ಕೆ ಹಲವು ನೂತನ ಆಯಾಮಗಳನ್ನು ತೆರೆದು ತೋರಿರುವುದು ನಿಸ್ಸಂಶಯ. ಆದರೀಗ ಅದೇ ಸಮಸ್ಯೆಯಾಗಿದೆ. ಪ್ಲಾಸ್ಟಿಕ್ನಿಂದ ನಾವು ಜೀವನವನ್ನು ಹಗುರವಾಗಿಯೂ ಸಲೀಸಾಗಿಯೂ ನಡೆಸಲು ಅನುವಾಗಿದೆ. ಆದರೆ ಬರುತ್ತಾ ಇದೇ ಸಮಸ್ಯೆಯಾಗಿ ಬದುಕಿಗೆ ಭಾರವಾಗಿದೆ. ನಮ್ಮ ಹಿಂದಿನವರು ನಮಗಿತ್ತ ಜಗತ್ತನ್ನು ನಾವು ಇನ್ನಷ್ಟು ಚೆಂದಗೊಳಿಸಿ ಮುಂದಿನವರಿಗೆ ಬಿಟ್ಟು ಹೋಗುವುದು ಕೇವಲ ಕರ್ತವ್ಯವಲ್ಲ, ಧರ್ಮ ಕೂಡ. ಪರಿಸರ ದಿನವು ಕೇವಲ ಭಾಷಣ, ಲೇಖನ, ಸ್ಪರ್ಧಾ ಜಗತ್ತಿಗೆ ಮಾತ್ರ ಸೀಮಿತವಾಗಿರದೆ ನಮ್ಮ ದಿನನಿತ್ಯ ಜೀವನದ ಅರಿವಾಗಬೇಕು. ಪರಿಸರ ಸಂರಕ್ಷಣೆಯು ನಮ್ಮೆಲ್ಲರ ಹೊಣೆ ಎಂಬುದನ್ನು ಮನವರಿಕೆ ಮಾಡಿಕೊಂಡು ಜವಾಬ್ದಾರಿಯುತ ನಾಗರಿಕರಾಗಿ ವರ್ತಿಸೋಣ. ಜೂನ್ ತಿಂಗಳಲ್ಲಿ ಪರಿಸರ ದಿನದೊಂದಿಗೆ ಯೋಗ ದಿನ, ಸಂಗೀತ ದಿನ ಹಾಗೂ ಹೆಲೆನ್ ಕೆಲ್ಲರ್ ಜನ್ಮ ದಿನಾಚರಣೆಯನ್ನು ಕೂಡ ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ಎಲ್ಲರಿಗೂ ಈ ದಿನಾಚರಣೆಗಳ ಶುಭ ಹಾರೈಕೆ.
ವೈಯಕ್ತಿಕ ಕಾರಣಗಳಿಂದಾಗಿ ಈ ಸಂಚಿಕೆಯು ತಡವಾಗಿ ನಿಮ್ಮ ಕೈ ಸೇರುತ್ತಿದೆ. ಇದಕ್ಕಾಗಿ ತಮ್ಮೆಲ್ಲರ ಕ್ಷಮೆ ಕೋರುತ್ತೇನೆ. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ, ಶ್ರೀಮತಿ ಶೋಭಾ, ಶ್ರೀ ಕಲ್ಯಾಣ್. ಪರಿವಿಡಿ. ಒಂದು ಚಿಂತನ್. ಯಾವುದು ಕಮ್ಮಿ, ಯಾವುದು ಹೆಚ್ಚು? 2 ನುಡಿಮುತ್ತುಗಳು. 3 ಪರಿಸರ ಹಸಿರು ಹಾದಿಯ ಹರಿಕಾರರು. 4 ಪರಿಸರ ಹವಾಮಾನ ಸಮಸ್ಯೆಗೆ ತಿಮಿಂಗಿಲಗಳ ಉತ್ತರ. 5 ಪರಿಸರೈಕ ಬಳಕೆ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಪರಿಹಾರ ಏನು? 6 ವಿಶ್ವ ಯೋಗ ದಿನ ಒತ್ತಡ ನಿವಾರಣೆಗೆ ಯೋಗ. 7 ವಿಶ್ವ ಸಂಗೀತ ದಿನಲ್ಲೆಲ್ಲೂ ಸಂಗೀತವೇ. 8 ಚಿಣ್ಣರ ಪುಟ. ಅ ವೃಕ್ಷದೇವತೆ. ಆ ಯೋಧರಿಗೊಂದು ನಮನ. 9 ಅಡುಗೆ ಮನೆ ಮಳೆಗಾಲದ ಚಳಿಗೆ ಗರಂ ಟಿಕ್ಕಿ ವೈವಿಧ್ಯ. 10 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ. ಯಾವುದು ಕಮ್ಮಿ, ಯಾವುದು ಹೆಚ್ಚು? ತಿಲಕ್ ನಗರದ 5ನೇ ಗಲ್ಲಿಯ ಕೊನೆಯ ಮನೆಯ 3ನೇ ಮಹಡಿಯಲ್ಲಿ ವಾಸವಿದ್ದ ಶ್ರೀಮಂತ ವ್ಯಕ್ತಿಯೊಬ್ಬರಿಗೆ ಇದ್ದಕ್ಕಿದ್ದಂತೆ ಮೈ ಹುಷಾರಿಲ್ಲದಂತಾಯಿತು. ಬಳಲುತ್ತಾ, ನೋಯುತ್ತಾ ಹಾಸಿಗೆಯಲ್ಲಿ ಮಲಗಿದ್ದ ಅವರು ಹತ್ತಿರದ ಡಾಕ್ಟರೊಬ್ಬರನ್ನು ಮನೆಗೆ ಬಂದು ಪರೀಕ್ಷಿಸಲು ಕೇಳಿಕೊಂಡರು. 3ನೇ ಮಹಡಿಯನ್ನು ಕಷ್ಟಪಟ್ಟು ಹತ್ತಿಕೊಂಡು ಬಂದ ಡಾಕ್ಟರ್ ಎದ್ದುಸಿರು ಬಿಡುತ್ತಾ ಉಶ್, ಮೇಲೆ ಬರುವಷ್ಟರಲ್ಲಿ ಸಾಕಾಗಿ ಹೋಯಿತು ಎಂದರು. ಇವರು ಹಾಸಿಗೆಯಿಂದ ಎದ್ದು ಡಾಕ್ಟರನ್ನು ಕುರ್ಚಿಯಲ್ಲಿ ಕೂರಿಸಿ, ಕುಡಿಯಲು ನೀರು ತಂದುಕೊಟ್ಟು ಅವರು ಸುಧಾರಿಸಿಕೊಂಡಾಗ, ನಿಮಗೆ ಮೆಟ್ಟಿಲು ಹತ್ತಿದ್ದಕ್ಕೆ ಸುಸ್ತಾಗಿಲ್ಲ? ಸ್ವಲ್ಪ ಸತ್ವಯುತ ಆಹಾರ, ವ್ಯಾಯಾಮ ಮಾಡುವುದನ್ನು ರೂಢಿಸಿಕೊಳ್ಳಿ. ನೋಡಿ, ನಿಮಗಿಂತ 2ರಷ್ಟು ವಯಸ್ಸಾದ ನಾನೇ ನಿಮಗಿಂತ ಆರೋಗ್ಯವಾಗಿದ್ದೇನೆ. ಇದಕ್ಕಾಗಿ ನನಗೆ ನೀವು ಫೀಸ್ ಕೊಡಬೇಕು ಡಾಕ್ಟರ್ ಎಂದು ತಮಾಷೆ ಮಾಡಿ ನಕ್ಕರು. ಆಗ ಡಾಕ್ಟರ್, ನೀವೇ ಡಬಲ್ ಫೀಸು ಕೊಡಿ ಎಂದರು. ಯಾಕೆ ಅಂದಾಗ, ನಾನು ಚಿಕಿತ್ಸೆ ಮಾಡುವ ರೀತಿ ಇದು. ರೋಗಿಯ ಮನೆಗೆ ಹೋದ ತಕ್ಷಣ ನಾನೇ ರೋಗಿಯಾಗಿ ಬಿಡುತ್ತೇನೆ. ಆಗ ನನ್ನನ್ನು ತನಗೆ ಹೋಲಿಸಿಕೊಳ್ಳುವ ರೋಗಿ ಡಾಕ್ಟರಿಗಿಂತ ನಾನೇ ಎಷ್ಟೋ ವಾಸಿ ಎಂದುಕೊಂಡು ಅರ್ಧವಾಸಿಯೇ ಆಗಿಬಿಡುತ್ತಾನೆ. ನೀವೇ ಮಲಗಿದ್ದವರು ಎದ್ದು ಅದೆಷ್ಟು ಲವಲವಿಕೆಯಿಂದ ಓಡಾಡಿದಿರಿ ಎಂದರು ನಗುತ್ತಾ. ಮನುಷ್ಯನ ನಡವಳಿಕೆಯ ಹೀಗೆ. ತಾನು ಬಹಳ ಕಷ್ಟದಲ್ಲಿರುವ ಸಮಯದಲ್ಲಿ ತನಗಿಂತ ಕಷ್ಟದಲ್ಲಿರುವವರನ್ನು ನೋಡಿ ತನ್ನ ಕಷ್ಟವನ್ನು ಕನಿಷ್ಠವಾಗಿ ಕಾಣುತ್ತಾನೆ. ಸಂಕಟದಲ್ಲಿರುವ ಹೆಣ್ಣು ತನಗಿಂತ ಸಂಕಟ ಪಡುವ ಹೆಣ್ಣಿಗೆ ಸಹಾಯ ಮಾಡಿ ತನ್ನ ನೋವನ್ನು ಮರೆಯುತ್ತಾಳೆ. ತಂದೆ ಚಪ್ಪಲಿ ಕೊಡಿಸದ ನೋವನ್ನು ಮಗುವೊಂದು ಕಾಲೇ ಇಲ್ಲದ ತನ್ನ ವಯಸ್ಸಿನ ಹುಡುಗನ ಸ್ಥಿತಿಯನ್ನು ಕಂಡ ಮೇಲೆ ಮರೆಯುವ ಕತೆ ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತದೆ. ಜಗತ್ತೇ ನನ್ನ ತಲೆಯ ಮೇಲಿದೆ, ಎಲ್ಲ ಕಷ್ಟಗಳು ನನಗೆ. ದೇವರು ನನಗೆ ಯಾಕೆ ಹೀಗೆ ಮಾಡುತ್ತಾನೆ ಎಂದು ಹಳಹಳಿಸುವವರನ್ನು ನಾವು ನೋಡುತ್ತೇವೆ. ಜಗತ್ತಿನಲ್ಲಿ ನನ್ನಷ್ಟು ಕಷ್ಟ ಯಾರಿಗೂ ಇಲ್ಲ ಅಂದುಕೊಳ್ಳುವುದು ಸ್ವಮೃಗ ಅಷ್ಟೇ. ದಲಿತರು, ಹೆಣ್ಣು ಮಕ್ಕಳು, ಬಡವರು, ಅಂಗವಿಕಲರು ಇವರೆಲ್ಲರ ಕಷ್ಟದ ಮುಂದೆ ಇತರರ ಕಷ್ಟ ದೊಡ್ಡದಲ್ಲ. 2 ಕಡ್ಡಿಗಳಲ್ಲಿ ಯಾವುದನ್ನು ಮರೆಯದೆ ಒಂದನ್ನು ಚಿಕ್ಕದು ಮಾಡಬೇಕೆಂದರೆ ಅದರ ಪಕ್ಕಕ್ಕೆ ಅದಕ್ಕಿಂತ ದೊಡ್ಡದಾದ ಕಡ್ಡಿಯನ್ನು ಇಟ್ಟ ಬುದ್ಧಿವಂತಿಕೆಯ ಕತೆ ನಿಮಗೆಲ್ಲ ಗೊತ್ತೇ ಇದೆ. ಮನಸ್ಸಿಗೆ ಹಚ್ಚಿಕೊಂಡು ಕುಳಿತರೆ ಸಣ್ಣ ಸಮಸ್ಯೆಯೂ ಬಿಡಿಸಲಾರದ ಕಗ್ಗಂಟು. ಹಗುರವಾಗಿ ತೆಗೆದುಕೊಂಡರೆ ಅರ್ಧ ಸಮಸ್ಯೆ ಬಗೆಹರಿದಂತೆ. ಯಾವುದೇ ಕೆಲಸ, ಸಂದರ್ಭ, ಘಟನೆ ಚಿಕ್ಕದೋ ದೊಡ್ಡದೋ ಎಂಬುದನ್ನು ನಿರ್ಧರಿಸುವುದು ಅದರ ಸುತ್ತಮುತ್ತಲಿನ ಆಗುಹೋಗುಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಮನಸ್ಸು ಮಾತ್ರ. ಹಾಗಾಗಿ ನಮ್ಮ ಯೋಚನೆಗಳನ್ನು ಸದಾ ಸಕಾರಾತ್ಮಕ ದಿಕ್ಕಿನಲ್ಲಿ ಹರಿಬಿಡುವುದೇ ಉತ್ತಮ. ನಾವು ಮನಸ್ಸಿಗೆ ಏನನ್ನು ತುಂಬುತ್ತೇವೆಯೋ ಬಹುತೇಕ ದೇಹವು ಅದೇ ಚೈತನ್ಯವನ್ನು ತುಂಬಿಕೊಳ್ಳುತ್ತದೆ. ಕುಶಾಲಿನ ಮನಸ್ಸಿದ್ರೆ ದೇಹವು ಕುಶಲ. 2 ನುಡಿಮುತ್ತುಗಳು. 1 ಜಗತ್ತಿನಲ್ಲಿ ಹೇಳುವವರಿಗಿಂತ ಹೇಳಿದ್ದಂತೆ ನಡೆಯುವವರ ಯೋಗ್ಯತೆ ಹೆಚ್ಚಿನದು. ಗಳಗ್ನಾಥ. 2 ಸತ್ಯ ಕೂಡ ಆಯಾ ಕಾಲಮಾನದ ತುಲನೆಯಿಂದ ಬದಲಾಗುವ ಜೀವನ ನಿರ್ಣಯ. ಡಾ ಶಿವರಾಮ ಕಾರಂತ. 3 ಜೀವನವು ಸಜೀವವಾಗಿರಬೇಕಾದರೆ ಅದು ಪುರಾತನವಾದ ಸತ್ಯಸಾರವನ್ನು ಕ್ಷಣ ಕ್ಷಣಕ್ಕೂ ಸಂಗ್ರಹಿಸುತ್ತಾ ನೂತನಕ್ಕೆ ಹರಿಯುತ್ತಿರಬೇಕು. ಕುವೆಂಪು. 4 ಸಂತೋಷದ ಒಂದು ಬಾಗಿಲು ಮುಚ್ಚಿಸಿದಾಗ ಮತ್ತೊಂದು ಬಾಗಿಲು ತೆರೆಯುತ್ತದೆ. ಆದರೆ ನಾವು ಎಲ್ಲಿಯವರೆಗೂ ಮುಚ್ಚಿದ ಬಾಗಿಲಿನ ಕಡೆಗೆ ನೋಡುತ್ತಿರುತ್ತೇವೆಯೋ ಅಲ್ಲಿ ತನಕ ನಮಗಾಗಿ ತೆರೆದ ಇನ್ನೊಂದು ಬಾಗಿಲು ಕಾಣಿಸುವುದಿಲ್ಲ.
ಹೆಲೆನ್ ಕೆಲ್ಲರ್. 5 ದುಃಖಕ್ಕೆ ಸಿಕ್ಕಷ್ಟು ಕಾರಣ ಸುಖಕ್ಕೆ ಸಿಗುವುದಿಲ್ಲ. ಪಿ. ಲಂಕೇಶ್. 6 ಬಂದ ಸುಖವ ಬಿಡಬೇಡ, ಬಾರದುದು ಬೇಕೆಂದು ಬಯಸಬೇಡ. ರತ್ನಾಕರ ವರ್ಣಿ. 3 ಪರಿಸರ ಹಸಿರು ಹಾದಿಯ ಹರಿಕಾರರು. ಪ್ರತಿ ವರ್ಷ ಜೂನ್ 5 ಬಂತೆಂದರೆ ಸಾಕು, ಅನೇಕ ಸಂಘ ಸಂಸ್ಥೆಗಳು ಗಿಡ ನೆಡುವ ಕಾರ್ಯದಲ್ಲಿ ನಿರತರಾಗುತ್ತಾರೆ. ಒಂದಿಷ್ಟು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಸಂತಸ ಪಡುತ್ತಾರೆ. ಇನ್ನು ಕೆಲವರು ಪರಿಸರವಾದಿಗಳನ್ನು ಕರೆಸಿ ಭಾಷಣ ಮಾಡಿಸಿ ಅವರಿಗೆ ಶಾಲು, ಹಾರ ಹೋಗಿ ಸನ್ಮಾನ ಮಾಡಿ ಕಳಿಸುತ್ತಾರೆ. ಇನ್ನು ಕೆಲವು ಕಡೆ ಪರಿಸರ ದಿನಾಚರಣೆಯೊಂದು ಅದ್ದೂರಿ ಕಾರ್ಯಕ್ರಮ ಮಾಡಿ ಪ್ಲಾಸ್ಟಿಕ್ ಪೊಟ್ಟಣಗಳಲ್ಲಿ ಪಾರ್ಸೆಲ್ ತಿಂಡಿ ಊಟ ತರಿಸಿಕೊಟ್ಟು ಕಾರ್ಯಕ್ರಮದ ಬಳಿಕ ಇಡೀ ಜಾಗದಲ್ಲಿ ಪ್ಲಾಸ್ಟಿಕಾಸುರನನ್ನು ಬಿಟ್ಟು ಹೋರಾಡುತ್ತಾರೆ. ಇತ್ತೀಚಿನ ನಮ್ಮ ಪರಿಸರ ಸಂರಕ್ಷಣೆ ಕಾರ್ಯಕ್ರಮಗಳು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿವೆ. ಇನ್ನು ಕಾರ್ಪೊರೇಟ್ ಸಂಸ್ಥೆಗಳು ಪರಿಸರ ಸಂರಕ್ಷಣೆಯನ್ನು ಬಂಡವಾಳವನ್ನಾಗಿಸಿಕೊಂಡು ಸಾವಿರಾರು ರೂಪಾಯಿ, ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ಸ್ ಸಿದ್ಧ ಮಾಡಿಕೊಂಡು ಸರ್ಕಾರದಿಂದ ಅನುಮೋದನೆ ಪಡೆದು ಕಚೇರಿ ದಾಖಲೆಗಳಿಗಾಗಿ ಕಾರ್ಯಕ್ರಮ ಮಾಡಿ ಉಳಿದ ಹಣವನ್ನು ಗುಳುಂ ಮಾಡುವುದು ಸಹಜ. ಇದರಾಚೆಗೆ ಯಾವ ಪ್ರಚಾರವೂ ಇಲ್ಲದೆ ನಿತ್ಯವೂ ಪರಿಸರ ಸಂರಕ್ಷಣೆಯನ್ನೇ ತಮ್ಮ ಕಾಯಕವನ್ನಾಗಿಸಿಕೊಂಡ ಅದೆಷ್ಟೋ ಜೀವಿಗಳು ನಮ್ಮ ಸುತ್ತಮುತ್ತ ಇದ್ದಾರೆ. ಯಾವುದೇ ಪ್ರಚಾರದ ಹಂಗೂ ಇಲ್ಲದೆ, ಕಾರ್ಪೊರೇಟ್ ಅಥವಾ ಸರ್ಕಾರದ ಸಂಪನ್ಮೂಲವಿಲ್ಲದೆ ತಮ್ಮ ಸ್ವಗಳಿಕೆಯಿಂದಲೇ ಸಾವಿರಾರು ರೂಪಾಯಿ ಮರಗಳನ್ನು ಬೆಳೆಸಿದ ಮಹನೀಯರು ನಮ್ಮ ನಡುವೆ ಇದ್ದಾರೆ. ಬಸ್ ಟಿಕೆಟ್ ಜೊತೆಗೆ ಸಸಿಗಳನ್ನು ನೀಡಿದ ಯೋಗನಾಥನ್. ತಮಿಳುನಾಡಿನ ಯೋಗನಾಥನ್ 30ಕ್ಕೂ ಹೆಚ್ಚು ವರ್ಷಗಳಿಂದ ತನ್ನ ಕಂಡಕ್ಟರ್ ವೃತ್ತಿಯ ಜೊತೆಗೆ ಮರಗಳನ್ನು ನೆಡುವ ಪ್ರವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಉದ್ದೇಶಕ್ಕಾಗಿ ತನ್ನ ಬಿಡುವಿನ ಸಮಯವನ್ನು ಮತ್ತು ಸಂಪನ್ಮೂಲಗಳನ್ನು ಮೀಸಲಿಟ್ಟಿದ್ದಾರೆ. ಬಾಲ್ಯದಿಂದಲೂ ಹಸಿರಿನ ಮಡಿಲಲ್ಲಿ ಬೆಳೆದ ಯೋಗನಾಥನ್ 12 ವರ್ಷದ ಬಾಲಕನಿದ್ದಾಗಲೇ ತಮಿಳುನಾಡಿನ ಪ್ರಶಾಂತ ನೀಲಗಿರಿ ಬೆಟ್ಟಗಳಲ್ಲಿ ಮರದ ಮಾಫಿಯಾದ ವಿರುದ್ಧ ಎದೆ ಸೆಟೆದು ನಿಂತಿದ್ದರು. ನೈಸರ್ಗಿಕ ಕಾಡುಗಳ ನಾಶ ಮತ್ತು ಪರಿಸರದ ಅವನತಿ ಸ್ಥಳೀಯ ಸಮುದಾಯಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಇದು ನೀರಿನ ಕೊರತೆ, ಮಣ್ಣಿನ ಸವೆತ ಮತ್ತು ಜೀವ ವೈವಿಧ್ಯತೆಯ ನಷ್ಟಕ್ಕೆ ಕಾರಣವಾಗುತ್ತಿದೆ ಎಂದು ಅರಿತುಕೊಂಡರು. ಅಕ್ರಮವಾಗಿ ಮರ ಕಡಿಯುವುದನ್ನು ವಿರೋಧಿಸಿದರು. ಒಂದು ಪ್ರತಿಭಟನೆಯಲ್ಲಿ ಅಕ್ರಮ ಮರಗಳ್ಳಗುಂಡಾಗಳು ಯೋಗನಾಥನ್ ಅವರನ್ನು ಥಳಿಸಿದರು. ಆದರೆ ಅವರು ವಿರೋಧಿಸುವುದನ್ನು ಮಾತ್ರ ನಿಲ್ಲಿಸಲಿಲ್ಲ. ಅದಕ್ಕಾಗಿ ಜನಪ್ರಗತಿ ಅಭಿಯಾನವನ್ನು ಪ್ರಾರಂಭಿಸಿದರು. ಮರ ಕಡಿಯುವುದನ್ನು ತಪ್ಪಿಸುವಂತೆ ಕಲೆಕ್ಟರ್ಗೆ ಪತ್ರಗಳನ್ನು ಬರೆದರು. ಸಾರ್ವಜನಿಕ ಗೋಡೆಗಳ ಮೇಲೆ ಕೈಬರಹದ ಪೋಸ್ಟರ್ಗಳನ್ನು ಅಂಟಿಸಿ ಎಲ್ಲರ ಗಮನ ಸೆಳೆದರು. 1999ರಲ್ಲಿ ತಮಿಳುನಾಡು ರಾಜ್ಯ ಸಾರಿಗೆ ಕಂಪನಿಯಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಅಂದಿನಿಂದ ತಮ್ಮ ಬಸ್ ಪ್ರಯಾಣಿಕರಿಗೆ ಉಚಿತ ಸಸಿಗಳನ್ನು ಉಡುಗೊರೆಯಾಗಿ ನೀಡುತ್ತಾ ಬಂದಿದ್ದಾರೆ. ಹೆಚ್ಚಾಗಿ ಅವರು ಹಣ್ಣಿನ ಸಸಿಗಳನ್ನು ನೀಡುತ್ತಿದ್ದರು. ಅವರು ನೀಡಿದ 5 ಲಕ್ಷಕ್ಕೂ ಹೆಚ್ಚು ಸಸಿಗಳು ತಮಿಳುನಾಡಿನಾದ್ಯಂತ ಜೀವಂತಿಕೆ ಉಳಿಸಿಕೊಂಡಿವೆ. ಅವರ ಶ್ರಮದ ಬೇರುಗಳು ಅಲ್ಲಲ್ಲಿ ಫಲ ನೀಡುತ್ತಿವೆ. ಯೋಗನಾಥನ್ ಅವರ ಹಸಿರ ಪ್ರಯಾಣವು ಕೇವಲ ಸಸಿಗಳನ್ನು ವಿತರಿಸಲು ಅಥವಾ ಅವುಗಳನ್ನು ನೆಡಲು ಸೀಮಿತವಾಗಿಲ್ಲ. ಬದಲಾಗಿ ರಜಾ ದಿನಗಳಲ್ಲಿ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಮೂಲಕ ಅವರಲ್ಲಿ ಪರಿಸರ ಪ್ರಜ್ಞೆಯನ್ನು ಬಿತ್ತುತ್ತಿದ್ದಾರೆ. ಇದುವರೆಗೂ ಒಟ್ಟು 743 ಶಾಲೆ, ಕಾಲೇಜುಗಳಿಗೆ ಭೇಟಿ ನೀಡಿ ಅಲ್ಲಿನ ಮಕ್ಕಳಿಗೆ ಪರಿಸರದ ಪಾಠ ಮಾಡಿದ್ದಾರೆ. ಯೋಗನಾಥನ್ ಅವರ ಪ್ರಯಾಣವು ಸವಾಲುಗಳಿಂದ ಮುಕ್ತವಾಗಿರಲಿಲ್ಲ. ಆರ್ಥಿಕ ನಿರ್ಬಂಧಗಳಿಂದ ಹಿಡಿದು ಸ್ಥಳೀಯ ಸಮುದಾಯಗಳು ಮತ್ತು ಅಧಿಕಾರಿಗಳ ಪ್ರತಿರೋಧದವರೆಗೆ ಎಲ್ಲವನ್ನೂ ಎದುರಿಸಿದ್ದಾರೆ. ಮರಗಳನ್ನು ನೆಟ್ಟು ಪೋಷಿಸುವ ಅವರ ಅಚಲ ಸಮರ್ಪಣೆ ಅವರನ್ನು ಮುಂದೆ ಸಾಗುವಂತೆ ಮಾಡಿದೆ. ಅವರು ತಮ್ಮ ಸಂಬಳದ 40% ಸಸಿಗಳನ್ನು ಖರೀದಿಸಲು ಮತ್ತು ಮಕ್ಕಳಿಗೆ ಪರಿಸರ ಶಿಕ್ಷಣ ನೀಡಲು ಬಳಸುತ್ತಾರೆ ಎಂದು ತಿಳಿದು ಬಂದಿದೆ. ಅವರ ಈ ಕಾರ್ಯಕ್ಕಾಗಿ ಅವರನ್ನು ಕೊಯಂಬತ್ತೂರಿನ ಟ್ರೀ ಮ್ಯಾನ್ ಎಂದು ಕರೆದಿದ್ದಾರೆ. ಯೋಗನಾಥನ್ ಅವರು ಸಮೃದ್ಧ ಹಸಿರು ಪರಂಪರೆಯ ನಡುವೆ ಒಂದು ಕ್ರಾಂತಿಕಾರಿ ಕಲ್ಪನೆಯನ್ನು ಪ್ರತಿಪಾದಿಸುತ್ತಾರೆ. ಕೇವಲ ಸರ್ಕಾರಿ ಕಟ್ಟಡಗಳಲ್ಲದೆ ಎಲ್ಲ ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ಲು ಕಡ್ಡಾಯ ಮಾಡಬೇಕು. ಜೊತೆಗೆ ಹೊಸ ನಿವೇಶನಗಳಲ್ಲಿ ಪಾರ್ಕಿಂಗ್ ಸ್ಥಳ, ಆಟದ ಮೈದಾನ, ದೇವಸ್ಥಾನಕ್ಕೆ ಜಾಗ ಕಡ್ಡಾಯ ಹಂಚಿಕೆ ಮಾಡುವಂತೆ ರಿಯಲ್ ಎಸ್ಟೇಟ್ ಡೆವಲಪರ್ಗಳು ನಿರ್ದಿಷ್ಟ ಸಂಖ್ಯೆಯ ಸಸಿಗಳನ್ನು ನೆಡಲು ಕಡ್ಡಾಯಗೊಳಿಸಬೇಕು ಎಂಬುದು ಅವರ ಪ್ರತಿಪಾದನೆ.
ಕೊಯಂಬತ್ತೂರಿನ ಭಾರತೀಯ ವಿಶ್ವವಿದ್ಯಾಲಯದಲ್ಲಿ ಅವರ ಹಸಿರು ಪ್ರಯಾಣ ಹೊಸ ಮಾರ್ಗ ತೆರೆದುಕೊಂಡಿದೆ. ಅಲ್ಲಿ ಅವರು ಕುಯಿಲ್ ತೊಪ್ಪು, ಪಕ್ಷಿಧಾಮ ನಿರ್ಮಿಸುತ್ತಿದ್ದಾರೆ. ಅದಕ್ಕಾಗಿ 2,000 ಸಸಿಗಳನ್ನು ನೆಟ್ಟು ಪೋಷಿಸುತ್ತಿದ್ದಾರೆ. ಅದರಲ್ಲಿ ಹೆಚ್ಚಾಗಿ ಹಣ್ಣಿನ ಮರಗಳನ್ನು ನೆಟ್ಟಿದ್ದಾರೆ. ಕೊಯಂಬತ್ತೂರಿನಲ್ಲಿ ಕನಸಿನ ಲೋಕವೊಂದು ಜೀವ ತಳೆಯುತ್ತಿದೆ. ಯೋಗನಾಥನ್ ಅವರ ಕೆಲಸವು ಬಂಜರು ಭೂಮಿಯನ್ನು ಹಚ್ಚ ಹಸಿರಿನ ಸ್ಥಳಗಳಾಗಿ ಪರಿವರ್ತಿಸಿದೆ. ಕೊಯಂಬತ್ತೂರು ಸೇರಿದಂತೆ ವಿವಿಧ ನಗರಗಳ ಶಾಖವನ್ನು ತಗ್ಗಿಸಿದೆ. ವಾಯು ಮಾಲಿನ್ಯದಿಂದ ರಕ್ಷಣೆ ನೀಡಿದೆ. ಅವರ ಅಸಾಧಾರಣ ಪರಿಸರ ಬದ್ಧತೆಯನ್ನು ಗುರುತಿಸಿ ಭಾರತ ಸರ್ಕಾರ ಅವರಿಗೆ ಪ್ರತಿಷ್ಠಿತ ಪರಿಸರ ವಾರಿಯರ್ ಪ್ರಶಸ್ತಿಯನ್ನು ನೀಡಿದೆ. ಪರಿಸರ ಸಂರಕ್ಷಣಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಯುವ ಪ್ರಶಸ್ತಿ ಮತ್ತು 2021ರಲ್ಲಿ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಮನ್ ಕಿ ಬಾತ್ನ 75ನೇ ಸಂಚಿಕೆಯಲ್ಲಿ ಪ್ರಧಾನಮಂತ್ರಿಯವರು ಯೋಗನಾಥನ್ ಅವರ ಪರಿಸರ ಕಾಳಜಿಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಬಸ್ ಕಂಡಕ್ಟರ್ ಆಗಿ ಅವರ ವೃತ್ತಿಯ ಪಯಣ ಮುಗಿದಿರಬಹುದು, ಆದರೆ ಪರಿಸರ ಪ್ರೇಮಿಯಾಗಿ ಅವರ ಗಿಡ ನೆಡುವ ಪ್ರವೃತ್ತಿಯು ಮುಂದುವರಿಯುತ್ತಲೇ ಇದೆ. ಕುಟುಂಬರಣೀಕರಣದ ರೂವಾರಿ ಶ್ಯಾಮ್ ಸುಂದರ್ ಜಾನಿ. ಶ್ಯಾಮ್ ಸುಂದರ್ ಜಾನಿಯವರು ರಾಜಸ್ಥಾನದ ಸರ್ಕಾರಿ ಕಾಲೇಜಿನ ಪ್ರಾಧ್ಯಾಪಕರು. ಕೈ ತುಂಬ ಸಂಬಳ, ಆರಾಮವಾಗಿ ಜೀವನ ನಡೆಸಬಹುದಾಗಿತ್ತು. ಆದರೆ ಅವರ ಚಿತ್ತ ಪರಿಸರದತ್ತ ನಟ್ಟಿತ್ತು. 2003ರಲ್ಲಿ ಬಿಕಾನೇರ್ ನಡುಂಗಾರ್ ಕಾಲೇಜಿನ ಆವರಣದಲ್ಲಿ ಒಣಗುತ್ತಿರುವ ಬೇವಿನ ಮರಗಳನ್ನು ನೋಡಿದ ಅವರ ಮನಸ್ಸು ಮಮ್ಮಲ ಮೃಗಿತು. ಅಲ್ಲಿನ ವಿದ್ಯಾರ್ಥಿಗಳ ಸಹಾಯದಿಂದ ಒಣಗುತ್ತಿರುವ ಮರಗಳನ್ನು ಪುನರುಜ್ಜೀವನಗೊಳಿಸುವ ಕಾರ್ಯವನ್ನು ಅವರು ಕೈಗೆತ್ತಿಕೊಂಡರು. ಈ ಕಾರ್ಯದಲ್ಲಿ ಅವರು ಯಶಸ್ವಿಯಾದರು. ಅಲ್ಲಿಂದ ಶುರುವಾದ ಅವರ ಪರಿಸರ ಪಯಣ ಇದುವರೆಗೂ 6,25,000ಕ್ಕೂ ಹೆಚ್ಚು ಸಸಿಗಳನ್ನು ನೆಡುವಲ್ಲಿ ಮುಂದುವರೆದಿದೆ. ರಾಜಸ್ಥಾನದಂತಹ ಮರುಭೂಮಿ ನಾಡಿನಲ್ಲಿ 6,25,000ಕ್ಕೂ ಹೆಚ್ಚು ಸಸಿಗಳನ್ನು ನೆಡುವುದು ಸಾಮಾನ್ಯ ಸಂಗತಿಯೇನಲ್ಲ. ಅದರ ಹಿಂದೆ ಶ್ಯಾಮ್ ಸುಂದರ್ ಜಾನಿಯವರ ಅಪಾರ ಪರಿಶ್ರಮ ಮತ್ತು ಸಾಮುದಾಯಿಕ ಸಹಭಾಗಿತ್ವ ಅಡಗಿದೆ. ಬಹಳ ಮುಖ್ಯವಾಗಿ ಅವರು ಕಾರ್ಯರೂಪಕ್ಕೆ ತಂದ ಕುಟುಂಬ ಅರಣ್ಯೀಕರಣ ಎಂಬ ನವೀನ ಪರಿಕಲ್ಪನೆಯು ಎಲ್ಲೆಡೆಯ ಮೆಚ್ಚುಗೆಗೆ ಕಾರಣವಾಗಿದೆ. ಸಮಾಜಶಾಸ್ತ್ರ ಪ್ರಾಧ್ಯಾಪಕರಾದ ಜಾನಿಯವರಿಗೆ ಸಮುದಾಯದ ಅಭಿವೃದ್ಧಿಯ ಪರಿಕ್ರಮಗಳು ಚೆನ್ನಾಗಿ ತಿಳಿದಿದ್ದವು. ಅದಕ್ಕಾಗಿ ಅವರು ಕುಟುಂಬದತ್ತ ಚಿತ್ತ ಹರಿಸಿದರು. ಕುಟುಂಬದ ಅಭಿವೃದ್ಧಿಯ ಮೂಲಕ ಸಾಮುದಾಯಿಕ ಅಭಿವೃದ್ಧಿಯನ್ನು ಕಾಣಬಹುದು ಎಂಬುದನ್ನು ಕಾರ್ಯರೂಪಕ್ಕೆ ತಂದ ಪರಿಕಲ್ಪನೆಯೇ ಕುಟುಂಬ ಅರಣ್ಯೀಕರಣ ಯೋಜನೆ. ಇದರ ಭಾಗವಾಗಿ ರಾಜಸ್ಥಾನದ ಹಳ್ಳಿಗಳಿಗೆ ತೆರಳಿ ಅಲ್ಲಿನ ಜನಗಳಿಗೆ ಅರಣ್ಯದ ಮಹತ್ವ ತಿಳಿಸುವ ಜೊತೆಗೆ ಅವರನ್ನು ಸಂರಕ್ಷಣೆಯ ಭಾಗವಾಗಿಸಿಕೊಂಡರು. ಅದಕ್ಕಾಗಿ ಪ್ರತಿ ಕುಟುಂಬಕ್ಕೂ ಹಣ್ಣಿನ ಸಸಿಗಳನ್ನು ನೀಡಿ ಅವುಗಳನ್ನು ಬೆಳೆಸಲು ಪ್ರೇರೇಪಿಸಿದರು. 2006ರಲ್ಲಿ ಜಾನಿಯವರು ಪ್ರಾರಂಭಿಸಿದ ಕುಟುಂಬ ಅರಣ್ಯೀಕರಣ ಪರಿಕಲ್ಪನೆಯು ರಾಜಸ್ಥಾನದ ಹಳ್ಳಿಗಳಲ್ಲಿ ಹೊಸ ಗಾಳಿಯನ್ನು ಬೀಸತೊಡಗಿತು. ಮರ ನೆಡುವ ಜಾನಿಯವರ ಉಪಕ್ರಮ ರಾಜಸ್ಥಾನದಲ್ಲಿ ಅಗಾಧ ಪರಿಣಾಮ ಬೀರಿತು. 2023ರ ವೇಳೆಗೆ ಇದೊಂದು ಅಭಿಯಾನದಂತೆ ಶುರುವಾಗಿತ್ತು. ಈ ಅಭಿಯಾನದ ಭಾಗವಾಗಿ ವಾಯುವ್ಯ ರಾಜಸ್ಥಾನದ 15,000 ಹಳ್ಳಿಗಳಲ್ಲಿ 1,00,000ಕ್ಕಿಂತಲೂ ಹೆಚ್ಚು ಕುಟುಂಬಗಳ ಭಾಗವಹಿಸುವಿಕೆಯೊಂದಿಗೆ 3.8 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲು ಸಾಧ್ಯವಾಯಿತು. ಇಷ್ಟು ಜನರ ಪ್ರಯತ್ನದ ಫಲವಾಗಿ ಥಾರ್ ಮರುಭೂಮಿ ಹಸುರೀಕರಣಗೊಂಡಿದೆ. ಜಾನಿಯವರ ಕುಟುಂಬ ಅರಣ್ಯೀಕರಣ ಯೋಜನೆಯು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಈ ಕ್ರಿಯೆಯಲ್ಲಿ ಸಮುದಾಯಗಳನ್ನು ಮತ್ತಷ್ಟು ತೊಡಗಿಸಿಕೊಳ್ಳಲು ಯೋಜನೆಯೊಂದನ್ನು ರೂಪಿಸಿದರು. ದೀಪಾವಳಿಯಂತಹ ಧಾರ್ಮಿಕ ಆಚರಣೆಗಳಲ್ಲಿ ಮರ ನೆಡುವಿಕೆಯನ್ನು ಸೇರಿಸಿಕೊಂಡರು. ಅರಣ್ಯೀಕರಣದ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸಲು ಮೈ ಫಾರೆಸ್ಟ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದರು. 2019ರಲ್ಲಿ ಗಾಂಧಿ ಜಯಂತಿಯಂದು ರಾಜಸ್ಥಾನದಲ್ಲಿ 150 ಶಾಲೆಗಳನ್ನು ಬೃಹತ್ ಮರ ನೆಡುವ ಅಭಿಯಾನಕ್ಕಾಗಿ ದಾಖಲಿಸಿದರು. ಆ ಮೂಲಕ ವಿದ್ಯಾರ್ಥಿಗಳಲ್ಲಿ ಪರಿಸರ ಪ್ರಜ್ಞೆಯನ್ನು ಬೆಳೆಸಿದರು. ರಾಜಸ್ಥಾನದ ಹಳ್ಳಿಗಳಲ್ಲಿ ಆಚರಿಸಲಾಗುತ್ತಿದ್ದ ಮದುವೆ, ಸೀಮಂತ, ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ವಿವಿಧ ಸಮಾರಂಭಗಳು ಹೀಗೆ ಪ್ರತಿಯೊಂದು ಆಚರಣೆ ಮತ್ತು ಹಬ್ಬಗಳಲ್ಲಿ ಸಸಿ ನೆಡುವಿಕೆಯ ಕಾಳಜಿಯನ್ನು ಹುಟ್ಟುಹಾಕಿದ್ದರು.
ಮದುವೆಗಳಲ್ಲಿ ಸಪ್ತಪದಿ ಕಡ್ಡಾಯ ಇರುವಂತೆ ಸಸಿ ನೆಡುವುದು ಸಹ ಕಡ್ಡಾಯವಾಗುವಂತೆ ಅಲ್ಲಿನ ಜನರ ಮನಸ್ಸನ್ನು ಬದಲಾಯಿಸಿದ್ದಾರೆ. ಮದುವೆಗಳಲ್ಲಿ ಸಸಿ ನೆಟ್ಟು ಬೆಳೆಸುವ ಕುರಿತು ವಧು, ವರರು ಪ್ರತಿಜ್ಞೆ ಕೈಗೊಳ್ಳುತ್ತಾರೆ. ಅಲ್ಲದೆ ಸಮಾರಂಭದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಅತಿಥಿಗೂ ಊಟದ ನಂತರ ಹಣ್ಣಿನ ಮರದ ಸಸಿಯನ್ನು ಉಡುಗೊರೆಯಾಗಿ ನೀಡಲಾಗುತ್ತದೆ. ಮದುವೆ ಅಥವಾ ಇನ್ನಿತರೆ ಶುಭ ಕಾರ್ಯಗಳಲ್ಲಿ ಪರಿಸರಕ್ಕೆ ಮಾರಕವಾಗುವ ಪ್ಲಾಸ್ಟಿಕ್ ಹೊದಿಕೆಯ ಉಡುಗೊರೆ ಬದಲಿಗೆ ಸಸಿಗಳನ್ನು ನೀಡುವುದು ಒಂದು ಉತ್ತಮ ಸಂದೇಶವಲ್ಲವೇ? ಜಾನಿ ಅವರು ರೂಪಿಸಿದ ಕುಟುಂಬ ಅರಣ್ಯೀಕರಣ ಪರಿಕಲ್ಪನೆಯು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಮದುವೆಯ ಆಮಂತ್ರಣ ಪತ್ರಗಳಲ್ಲಿ ಮೊಬೈಲ್ ಫೋನ್ಗಳ ಮೂಲಕ ಸ್ಕ್ಯಾನ್ ಮಾಡಬಹುದಾದ QR ಕೋಡ್ ಸೇರಿಸಲಾಗುತ್ತದೆ. ಈ QR ಕೋಡ್ನಲ್ಲಿ ಅತಿಥಿಗಳು ಸಸಿಗಳನ್ನು ನೆಡುವ ಮತ್ತು ಕೌಟುಂಬಿಕ ಅರಣ್ಯೀಕರಣದ ಅಗತ್ಯವನ್ನು ತಿಳಿಸುವ ಮತ್ತು ಉತ್ತಮವಾಗಿ ಅರಣ್ಯವನ್ನು ಬೆಳೆಸಿದ ಸಾಕ್ಷ್ಯಚಿತ್ರಗಳ ವಿಡಿಯೋವನ್ನು ನೋಡಬಹುದಾಗಿದೆ. ಅವರ ಕುಟುಂಬ ಅರಣ್ಯೀಕರಣದ ಪರಿಕಲ್ಪನೆಗೆ 2021ರಲ್ಲಿ ವಿಶ್ವಸಂಸ್ಥೆಯು ಪ್ರತಿಷ್ಠಿತ ಲ್ಯಾಂಡ್ ಫಾರ್ ಲೈಫ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಭಾರತದ ಫಾರೆಸ್ಟ್ ಮ್ಯಾನ್ ಜಾದವ್ ಪಯೆಂಗ್. ಅಸ್ಸಾಮಿನ ಜಾದವ್ ಪಯೆಂಗ್ 1360 ಎಕರೆ ಮರುಭೂಮಿಯಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸಿ ಅದನ್ನು ಈಗ ಕಾಡನ್ನಾಗಿ ಪರಿವರ್ತಿಸಿದ ಧೀಮಂತ ಪರಿಸರ ಯೋಧ. 16ನೇ ವಯಸ್ಸಿನಲ್ಲಿದ್ದಾಗ ಜಾದವ್ ವಾಸಿಸುತ್ತಿದ್ದ ನಗರದ ಬಳಿ ಇದ್ದ ಮಾಜಲಿ ದ್ವೀಪದಲ್ಲಿ, ಬ್ರಹ್ಮಪುತ್ರ ನದಿಯಲ್ಲಿರುವ ವಿಶ್ವದ ಅತಿದೊಡ್ಡ ನದಿ ದ್ವೀಪ, ಬರಗಾಲ ಹಾಗೂ ಅಧಿಕ ತಾಪಮಾನದಿಂದ ನೂರಾರು ಹಾವುಗಳು ಸಾವನ್ನಪ್ಪಿದ್ದವು. ಈ ಸಂಕಟಕರ ದೃಶ್ಯ ಜಾದವ್ನ ಮನಸ್ಸನ್ನು ಬಹುವಾಗಿ ಕಲಕಿತು. ಮುಂದೊಂದು ದಿನ ಇಂತಹ ಪರಿಸ್ಥಿತಿ ಮಾನವರಿಗೆ ಬಂದರೆ ಗತಿ ಏನು ಎಂಬ ಚಿಂತೆ ಅವರನ್ನು ಕಾಡತೊಡಗಿತು. ಇದಕ್ಕೆ ಪರಿಹಾರವೇನು ಎಂದು ಅವರಿವರ ಬಳಿ ಕೇಳಿದ ಜಾದವ್ ಗಿಡಮರಗಳನ್ನು ನೆಡುವತ್ತ ಚಿತ್ತ ಹರಿಸಿದರು. ಪ್ರಾರಂಭದಲ್ಲಿ ದ್ವೀಪದ ಅಂಚಿನಲ್ಲಿ ಒಂದಿಷ್ಟು ಬಿದಿರು ಸಸ್ಯಗಳನ್ನು ಬೆಳೆಸಿದರು. 1-2 ವರ್ಷಗಳಲ್ಲಿ ಚೆನ್ನಾಗಿಯೇ ಬೆಳೆದೆವು. ಅದೇ ವರ್ಷ ಅಂದರೆ 1979ರಲ್ಲಿ ಗೋಲಾಘಾಟ್ನ ಅರಣ್ಯ ವಿಭಾಗವು ಕೋಕಿಲಮುಖಿ ಜೋರ್ಹತ್ ಜಿಲ್ಲೆಯ ಮಜಲಿಯಲ್ಲಿ 5 ಕಿಲೋಮೀಟರ್ ದೂರದಲ್ಲಿ ಸರಕಾರ ಮರ ನೆಡುವ ಯೋಜನೆಯನ್ನು ಪ್ರಾರಂಭಿಸಿತು. ಈ ಯೋಜನೆಯಲ್ಲಿ ಜಾದವ್ ಒಬ್ಬ ಕೂಲಿಕಾರನಾಗಿ ಭಾಗವಹಿಸಿದರು. ಯೋಜನೆಯು 5 ವರ್ಷಗಳ ನಂತರ ಪೂರ್ಣಗೊಂಡಿತು. ಆದರೆ ಜಾದವ್ ಸ್ವೇಚ್ಛೆಯಿಂದ ಅದೇ ಪ್ರಾಂತ್ಯದಲ್ಲಿ ಗಿಡಗಳನ್ನು ನೆಡುವ ಕಾರ್ಯವನ್ನು ಮುಂದುವರಿಸಿದರು. ಆ ಪ್ರಾಂತ್ಯವನ್ನು ಸಂಪೂರ್ಣ ಅರಣ್ಯವಾಗಿ ಪರಿವರ್ತಿಸಲು ಪ್ರಯತ್ನಿಸಿದರು. ಪಯೆಂಗ್ ಬಂಜರು ಮಣ್ಣನ್ನು ಫಲವತ್ತಾಗಿ ಮಾಡಲು ಇರುವೆಗಳು, ಗೆದ್ದಲುಗಳು, ಎರೆಹುಳುಗಳು, ಕೀಟಗಳು ಮತ್ತು ಹಸುವಿನ ಸಗಣಿಗಳನ್ನು ತನ್ನ ದೋಣಿಯ ಮೂಲಕ ಸಾಗಿಸಿದರು. ಈ ಪ್ರಕ್ರಿಯೆಯು ಬಂಜರು ಭೂಮಿಯಲ್ಲಿ ಸಸ್ಯಗಳು ಬೆಳೆದು ಮರಗಳಾಗಲು ಸಹಾಯಕವಾಯಿತು. ನಿತ್ಯವೂ ಗಿಡ ನೆಡುವ ಹಾಗೂ ಅವುಗಳಿಗೆ ನೀರುಣಿಸುವ ಕಾಯಕದಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಂಡರು. ಗಿಡ ನೆಡುವ ಕಾರ್ಯದಲ್ಲಿ ಏಕಾಂಗಿಯಾಗಿ ಕೆಲಸ ಮಾಡಿದರು. ಮರುಭೂಮಿಯಲ್ಲಿ ಗಿಡ ನೆಡುವ ಕಾರ್ಯವನ್ನು ನೋಡಿದ ಗ್ರಾಮಸ್ಥರು ಹುಚ್ಚ ಎಂಬ ಪಟ್ಟ ಕಟ್ಟಿದರು. ಗ್ರಾಮಸ್ಥರ ಯಾವುದೇ ಕೊಂಕು ಮಾತಿಗೆ ಬಗ್ಗದೆ ತನ್ನ ಕಾಯಕವನ್ನು ಮುಂದುವರಿಸಿದರು. ಸುಮಾರು 4 ದಶಕಗಳ ಕಾಲ ಗಿಡ ನೆಡುವ ಹಾಗೂ ಅವುಗಳ ನಿರ್ವಹಣೆ ಮಾಡುವ ಕೆಲಸದಲ್ಲಿ ತೊಡಗಿಸಿಕೊಂಡರು. ಅದರ ಫಲವಾಗಿ 1360 ಎಕರೆ ಮರುಭೂಮಿ ಪ್ರದೇಶವು ಈಗ ಸಮೃದ್ಧ ಅರಣ್ಯವಾಗಿ ಮಾರ್ಪಾಟಾಗಿದೆ. ಜಾದವ್ ನಿರ್ಮಿಸಿದ ಕಾಡಿನಲ್ಲಿ ವಾಲ್ಕೋಲ್, ಅರ್ಜುನ್, ಪ್ರೈಡ್ ಆಫ್ ಇಂಡಿಯಾ, ರಾಯಲ್ ಪೊಯೆಮ್ಸಿಯಾನಾ, ರೇಷ್ಮೆ ಮರಗಳು, ಮೊಜ್ ಮತ್ತು ಹತ್ತೆ ಮರಗಳು, ಬಿದಿರು ಸೇರಿದಂತೆ ಸಾವಿರಾರು ಮರಗಳಿವೆ. ಈಗ ಅಲ್ಲಿ ನೂರಾರು ಆನೆ ಹಿಂಡು ಹಿಂಡಾಗಿ ಓಡಾಡುತ್ತವೆ. ಬಂಗಾಳದ ಹುಲಿಗಳು, ಭಾರತೀಯ ಗೆಂಡಮೃಗಗಳು, ಜಿಂಕೆಗಳು, ಮೊಲಗಳು, ಹಂದಿಗಳು ಸೇರಿದಂತೆ ಅನೇಕ ಕಾಡು ಪ್ರಾಣಿಗಳು ತಮ್ಮ ಮರಿಗಳೊಂದಿಗೆ ಆ ಕಾಡಿನಲ್ಲಿ ಜೀವನ ನಡೆಸುತ್ತಿವೆ. ಸಾವಿರಾರು ಪಕ್ಷಿಗಳ ಇಂಚರ ಇಡೀ ಕಾಡನ್ನು ಆವರಿಸಿದೆ. ಪಯೆಂಗ್ ಅವರ ಜೀವಮಾನದ ಸಾಧನೆಯು ಕಾಡಿನ ಸೃಷ್ಟಿಯನ್ನು ಮೀರಿ ವಿಸ್ತರಿಸಿದೆ. ಮರಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವ ಮೂಲಕ ನೈಸರ್ಗಿಕ ಇಂಗಾಲ ಹೀರುಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಜಾಗತಿಕ ತಾಪವನ್ನು ಕಡಿಮೆ ಮಾಡುವ ಮೂಲಕ ಮರುಭೂಮಿಯ ನೆಲವನ್ನು ತಂಪಾಗಿರಿಸಿವೆ. ಇಡೀ ಕಾಡು ವಿವಿಧ ಜಾತಿಯ ಜೀವಿಗಳಿಗೆ ಆವಾಸಸ್ಥಾನವಾಗಿದೆ. ಜೀವ ವೈವಿಧ್ಯತೆಯನ್ನು ಕಾಪಾಡುತ್ತದೆ. ಪಯೆಂಗ್ ಕೈಗೊಂಡ ಸಣ್ಣ ಪ್ರಮಾಣದ ಅರಣ್ಯೀಕರಣದ ಪ್ರಯತ್ನಗಳು ನದಿಯ ಸಮೀಪವಿರುವ ಪರಿಸರ ವ್ಯವಸ್ಥೆಗಳಿಗೆ ಪ್ರವಾಹದ ಹಾನಿಯನ್ನು ತಡೆಯಲು ಸಹಾಯ ಮಾಡಿದೆ.
ಇವರ ಕಾರ್ಯವನ್ನು ಮೆಚ್ಚಿದ ನೆಹರು ವಿಶ್ವವಿದ್ಯಾಲಯವು 2002ರಲ್ಲಿ ಅವರಿಗೆ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಎಂಬ ಬಿರುದನ್ನು ನೀಡಿ ಗೌರವಿಸಿತು. ಇಂತಹ ಖ್ಯಾತಿ ಗಳಿಸಿದ ಭಾರತದ ಫಾರೆಸ್ಟ್ ಮ್ಯಾನ್ ಜೀವನಗಾಥೆ ಅಮೆರಿಕನ್ ಶಾಲೆಯಲ್ಲಿ ಪಠ್ಯದ ವಿಷಯವಾಗಿದೆ. ಕನೆಕ್ಟಿಕಟ್ನ ಬ್ರಿಸ್ಟಲ್ನ ಗ್ರೀನ್ ಹಿಲ್ಸ್ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿಗಳ ಪಠ್ಯಕ್ರಮದಲ್ಲಿ ಜಾರ್ಜ್ ಪೊಯೆಂಗ್ ಅವರ ಅರಣ್ಯೀಕರಣ ವಿಷಯವನ್ನು ಪಠ್ಯಕ್ಕೆ ಸೇರಿಸಲಾಗಿದೆ. ಆದರೆ ಇಂತಹ ಮಹಾನ್ ವ್ಯಕ್ತಿಗಳು ಭಾರತದ ಪಠ್ಯದಲ್ಲಿ ಸೇರಿಕೊಳ್ಳದಿರುವುದು ದುರಂತ ಎನಿಸುತ್ತದೆ. ಇವರ ಜೀವಮಾನದ ಸಾಧನೆ ಗಮನಿಸಿದ ಭಾರತ ಸರ್ಕಾರ 2015ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗೌರವ ಸನ್ಮಾನ ನೀಡಿವೆ. ಅಲ್ಲದೆ ಇವರ ಜೀವನ ಕುರಿತು ಅನೇಕ ಸಾಕ್ಷ್ಯಚಿತ್ರಗಳು, ಪುಸ್ತಕಗಳು ಬಂದಿವೆ. ನಿಸ್ವಾರ್ಥ ಕನಸನ್ನು ಸಾಮೂಹಿಕ ಚಳವಳಿಯಾಗಿಸಿದ ರಾಧಿಕಾ ಆನಂದ. ದೆಹಲಿ ಮೂಲದ ರಾಧಿಕಾ ಆನಂದ್ ಕೇವಲ 1 ವರ್ಷದ ಅವಧಿಯಲ್ಲಿ 10,000ಕ್ಕೂ ಹೆಚ್ಚಿನ ಹಣ್ಣಿನ ಮರಗಳನ್ನು ನೆಡುವ ಮೂಲಕ ಇಡೀ ದೇಶದ ಗಮನ ಸೆಳೆದವರು. ಇಷ್ಟೊಂದು ಮರಗಳನ್ನು ನೆಟ್ಟಿದ್ದು ಸವಾಲಿನ ಕೆಲಸವೇ ಸರಿ. ಬಾಲ್ಯದಿಂದಲೂ ಪರಿಸರಕ್ಕಾಗಿ ಕೆಲಸ ಮಾಡುವ ಬಗ್ಗೆ ಉತ್ಸಾಹ ಹೊಂದಿದ ರಾಧಿಕಾ, ಪಂಜಾಬ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದರು. ಚಂಡೀಗಢದ ಡಿ.ಎ.ವಿ. ಕಾಲೇಜಿನಲ್ಲಿ ಬೋಧಕರಾಗಿ, ನಂತರ ದೆಹಲಿಯ ಅಂತಾರಾಷ್ಟ್ರೀಯ ನಿರ್ವಹಣಾ ಸಂಸ್ಥೆಯಲ್ಲಿ ಸಂಶೋಧನಾ ಸಹವರ್ತಿಯಾಗಿ ಸೇರಿದರು. ಆಗ ಅಲ್ಲಿ ನಡೆದ ಅಪಾಯಕಾರಿ ಆರೋಗ್ಯ ಘಟನೆಯು ಅವರ ಜೀವಕ್ಕೆ ಕುತ್ತನ್ನು ತಂದಿತ್ತು. ಆ ಘಟನೆಯು ಪರಿಸರದ ಕಾಳಜಿಯನ್ನು ಕೈಗೆತ್ತಿಕೊಳ್ಳುವಂತೆ ಮಾಡಿತ್ತು. ಪರಿಸರಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂದು ಯೋಚಿಸುತ್ತಿರುವಾಗ ತ್ಯಾಜ್ಯ ವಿಲೇವಾರಿ ಅವರನ್ನು ಆಕರ್ಷಿಸಿತು. ತ್ಯಾಜ್ಯ ನಿರ್ವಹಣೆಯೊಂದಿಗೆ ಪರಿಸರ ಸಂರಕ್ಷಣೆ ಆರಂಭಿಸಿದರು. ಆದರೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಸಾಕಷ್ಟು ಚಿಂತನೆಯ ನಂತರ ಅವರು ಪ್ರಕೃತಿಯನ್ನು ಸಂರಕ್ಷಿಸಲು ಮತ್ತು ಅದಕ್ಕೆ ಪೂರಕವಾಗಿ ಮರಗಳನ್ನು ನೆಡಲು ಆಲೋಚಿಸಿದರು. ಕೂಡಲೇ ದೆಹಲಿ ರಾಜ್ಯ ಸರ್ಕಾರವನ್ನು ಸಂಪರ್ಕಿಸಿ ತಮ್ಮ ಪರಿಕಲ್ಪನೆಯನ್ನು ಅವರ ಮುಂದಿಟ್ಟರು. ದೆಹಲಿ ಸರ್ಕಾರ ಕಲ್ಪನೆಯನ್ನು ಒಪ್ಪಿಕೊಂಡಿತು. ಆದರೆ ಇಷ್ಟೊಂದು ಸಸಿಗಳನ್ನು ನೆಡಲು ಭೂಮಿ ಎಲ್ಲಿದೆ ಎಂದು ಪ್ರಶ್ನಿಸಿತು. ಅದಕ್ಕೆ ರಾಧಿಕಾ ಅವರ ಬಳಿ ಉತ್ತರ ಇರಲಿಲ್ಲ. ಮುಂದಿನ ದಾರಿ ಹುಡುಕಿ ಕೇಂದ್ರ ಸರ್ಕಾರವನ್ನು ಸಂಪರ್ಕಿಸಿದರು. ಕೇಂದ್ರ ಸರ್ಕಾರ ಮರಗಳಿಗೆ ಯಾರು ನೀರು ಹಾಕುತ್ತಾರೆ ಎಂಬ ಪ್ರಶ್ನೆಯ ಮೂಲಕ ಅವುಗಳ ನಿರ್ವಹಣೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿತು. ಅಂತಿಮವಾಗಿ ಈ ಯೋಜನೆಗೆ ಯಾವುದೇ ಹಣ ಲಭ್ಯವಿಲ್ಲ ಎಂದು ತಿಳಿಸಿ ಅವರ ಕನಸಿಗೆ ತಣ್ಣೀರು ಎರಚಿತು. ನಂತರ ಅವರು ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾ ಸಂಘಟನೆಯ ಒಕ್ಕೂಟವನ್ನು ಸಂಪರ್ಕಿಸಿದರು. ಆದರೆ ಅದು ಕೂಡ ಅವರಿಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ. ಆದರೆ ಇವೆಲ್ಲವುಗಳಿಂದ ಧೃತಿಗೆಡದ ರಾಧಿಕಾ ಅವರು ತಮ್ಮ ಯೋಜನೆಯಿಂದ ಹಿಂದೆ ಸರಿಯಲಿಲ್ಲ. ಯಾರ ಸಹಾಯ ಇಲ್ಲದಿದ್ದರೇನು? ಅವರ ಅಂತರಂಗದಲ್ಲಿ ಗಿಡಗಳನ್ನು ನೆಡುವ ಬಗ್ಗೆ ಗಟ್ಟಿಯಾದ ನಿರ್ಧಾರ ಇತ್ತು. ಅದಕ್ಕಾಗಿ ತಮ್ಮ ಸ್ವಂತ ಹಣ ಬಳಸಲು ಮುಂದಾದರು. ಅವರು ಯೋಜನೆಗೆ ಸ್ವಯಂ ಹಣಕಾಸು ಒದಗಿಸಿದರು. ಗಿಡ ನೆಡಲು ಸ್ವಯಂ ಹಣಕಾಸು ವ್ಯವಸ್ಥೆ ಆಯಿತು. ಇದರ ಭಾಗವಾಗಿ 2005ರಲ್ಲಿ ಪ್ಲಾಂಟಾಲಜಿ ಎಂಬ ಸ್ವಯಂ ಸೇವಾ ಸಂಸ್ಥೆಯೊಂದನ್ನು ಪ್ರಾರಂಭಿಸಿದರು. ಸಸಿಗಳನ್ನು ನೆಡಲು ಯೋಜನೆ ಸಿದ್ಧಗೊಂಡಿತು. ಅದಕ್ಕೆ ಮಿಷನ್ ಫಾಲ್ 1 ಎಂದು ಹೆಸರಿಟ್ಟರು. ಸಸಿಗಳನ್ನು ಎಲ್ಲಿ ನೆಡುವುದು, ನಿರ್ವಹಣೆ ಹೇಗೆ ಎಂಬ ಬಗ್ಗೆ ಹುಡುಕಾಟಗಳು ಮುಂದುವರೆದಿದ್ದವು. ಒಮ್ಮೆ ರಾಧಿಕಾ ಅವರು ದೆಹಲಿಯಿಂದ ಚಂಡೀಗಢಕ್ಕೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಆಕಸ್ಮಿಕವಾಗಿ ಭೇಟಿಯಾದ ಸೇನಾ ಅಧಿಕಾರಿಯೊಂದಿಗೆ ತಮ್ಮ ಯೋಜನೆಯ ಬಗ್ಗೆ ಚರ್ಚಿಸಿದರು. ಸೇನಾ ಅಧಿಕಾರಿ ಈ ಯೋಜನೆಯಲ್ಲಿ ಸಾಕಷ್ಟು ಆಸಕ್ತಿ ತೋರಿ ಗಿಡಗಳನ್ನು ನೆಡಲು ಸೇನಾ ನೆಲೆಗಳ ಭೂಮಿಯನ್ನು ಒದಗಿಸುವುದಾಗಿ ತಿಳಿಸಿದರು. ರಾಧಿಕಾ ಅವರು ಕೂಡಲೇ ಕಾರ್ಯತತ್ಪರರಾದರು. 28 ಜುಲೈ 2015ರಂದು ಲುಧಿಯಾನಾದ ಸೇನಾ ನೆಲೆಯಲ್ಲಿ ಮೊದಲ ಹಂತದ ಸಸಿ ನೆಡುವಿಕೆಯು ನಡೆಯಿತು. ನಂತರದಲ್ಲಿ ಜಲಂಧರ್, ಅಮೃತಸರ ಮತ್ತು ಗುರುದಾಸ್ಪುರದಂತಹ ಇತರ ಕಂಟೋನ್ಮೆಂಟ್ಗಳಲ್ಲಿ ಸಸಿ ನೆಟ್ಟರು. ಒಟ್ಟಾರೆಯಾಗಿ ಪಂಜಾಬ್ನಲ್ಲಿ 25,000 ಮಾವು, ಹುಣಸೆ, ನೇರಳೆ ಮತ್ತು ನೆಲ್ಲಿಕಾಯಿ, ಹಲಸು ಮುಂತಾದ ಹಣ್ಣಿನ ಮರಗಳನ್ನು ನೆಡಲಾಯಿತು. ಕೇವಲ ದೆಹಲಿ, ಪಂಜಾಬ್ ಪ್ರಾಂತ್ಯದಲ್ಲಿ ಮಾತ್ರವಲ್ಲದೆ ಮಹಾರಾಷ್ಟ್ರ ಮತ್ತು ರಾಜಸ್ಥಾನಗಳ ಸೇನಾ ನೆಲೆಯಲ್ಲಿ 10,000ಕ್ಕೂ ಅಧಿಕ ಸಸಿಗಳನ್ನು ನೆಟ್ಟು ಪೋಷಿಸಲಾಗುತ್ತಿದೆ. 10 ವರ್ಷಗಳ ನಂತರ ಈ ಎಲ್ಲ ಸಸ್ಯಗಳು ಇಂದು ಬೆಳೆದು ದೊಡ್ಡ ದೊಡ್ಡ ಮರಗಳಾಗಿವೆ.
ಪ್ರಾಣಿ ಪಕ್ಷಿಗಳಿಗೆ ನೆರಳು, ಹಣ್ಣು ನೀಡುತ್ತಾ ಅವುಗಳಿಗೆ ಆ ವಾಸಸ್ಥಾನವನ್ನು ನೀಡಿವೆ. ಮರಗಳ ನಿರ್ವಹಣೆಯನ್ನು ಸೇನಾ ಯೋಧರು ನಿರ್ವಹಿಸುತ್ತಿದ್ದಾರೆ. ಅದರ ಉತ್ಪನ್ನಗಳನ್ನು ಅವರೇ ಉಳಿಸಿಕೊಳ್ಳುತ್ತಾರೆ. ಹಣ್ಣಿನ ಮರಗಳನ್ನು ಅರಸಿಕೊಂಡು ಪಕ್ಷಿಗಳು, ಮಂಗಗಳು ಸೇರಿದಂತೆ ಇನ್ನಿತರೆ ಪ್ರಾಣಿಗಳು ಬರುತ್ತವೆ. ಇದರಿಂದ ಅಲ್ಲಿನ ಜೀವ ಸಂಕುಲ ಹೆಚ್ಚಾಗಿದೆ. ವಿವಿಧ ಪ್ರಾಣಿ ಪಕ್ಷಿಗಳಿಗೆ ಆವಾಸ ದೊರೆತಿದೆ. ಖಾಸಗಿ ಅಭಯಾರಣ್ಯ ನಿರ್ಮಿಸಿದ ಮಲ್ಹೋತ್ರ ದಂಪತಿಗಳು. ಅಮೆರಿಕಾದಲ್ಲಿ ಸುಂದರ ಬದುಕನ್ನು ಕಟ್ಟಿಕೊಂಡಿದ್ದ ಮಲ್ಹೋತ್ರ ದಂಪತಿಗಳು ಅಲ್ಲಿನ ಐಷಾರಾಮಿ ಜೀವನವನ್ನು ತೊರೆದು ಕೃಷಿ ಮಾಡಬೇಕೆಂಬ ಧ್ಯೇಯದೊಂದಿಗೆ ಭಾರತಕ್ಕೆ ಮರಳಿದವರು. ಅದಕ್ಕಾಗಿ ಅವರು ಕರ್ನಾಟಕದ ಕೊಡಗಿನ 55 ಎಕರೆ ಬಂಜರು ಭೂಮಿಯನ್ನು ಆರಿಸಿಕೊಂಡರು. ನಶಿಸುವ ಹಂತದಲ್ಲಿದ್ದ ಏಲಕ್ಕಿ ಮತ್ತು ಕಾಫಿ ಬೆಳೆಗೆ ಮರುಜೀವ ಕೊಡುವ ಭಾಗವಾಗಿ ಗಿಡ ಮರಗಳನ್ನು ಬೆಳೆಸಲು ಪ್ರಾರಂಭಿಸಿದರು. 55 ಎಕರೆ ಹಂತ ಹಂತವಾಗಿ 300 ಎಕರೆಗೆ ವಿಸ್ತಾರವಾಯಿತು. ಈಗ ಅಲ್ಲಿ ಮಳೆಕಾಡು ನಿರ್ಮಾಣವಾಗಿದೆ. ಜೊತೆಗೆ ನೂರಾರು ಜೀವಿಗಳಿಗೆ ಆಶ್ರಯ ತಾಣವಾಗಿದೆ. ಈ ಎಲ್ಲ ಶ್ರಮದ ಹಿಂದೆ ದಂಪತಿಗಳಿಬ್ಬರ ಮನಮಿಡಿಯುವ ಜೀವನ ಕಥನವಿದೆ. ಅರಣ್ಯ ನಾಶ ಮತ್ತು ಜೀವ ವೈವಿಧ್ಯತೆಯ ನಷ್ಟವು ಗ್ರಹಕ್ಕೆ ಅಪಾಯವನ್ನು ಉಂಟು ಮಾಡುತ್ತಿರುವ ಸಮಯದಲ್ಲಿ ಪಮೇಲಾ ಮತ್ತು ಅನಿಲ್ ಮಲ್ಹೋತ್ರಾ ಅವರ ಸ್ಫೂರ್ತಿದಾಯಕ ಜೀವನ ಕಥೆಯು ಭರವಸೆಯ ದಾರಿದೀಪವನ್ನು ನೀಡುತ್ತದೆ. ಅಭಯಾರಣ್ಯಕ್ಕಾಗಿ ಸ್ಥಳವನ್ನು ಹುಡುಕುತ್ತಾ ದಕ್ಷಿಣ ಭಾರತಕ್ಕೆ ಪ್ರಯಾಣಿಸಿದರು. ಕೊಡಗಿನ ಸಮೀಪದ 55 ಎಕರೆಯಲ್ಲಿ ಅವಸಾನದ ಅಂಚಿನಲ್ಲಿದ್ದ ಕಾಫಿ ಮತ್ತು ಏಲಕ್ಕಿ ತೋಟ ಕಣ್ಣಿಗೆ ಬಿತ್ತು. ಜಮೀನಿನ ಮಾಲೀಕರೊಂದಿಗೆ ವ್ಯವಹಾರ ಕುದುರಿತು. ತಾವು ಖರೀದಿಸಿದ ಜಮೀನಿನಲ್ಲಿ ಒಂದಿಷ್ಟು ಮುತ್ತಜ್ಜಿ, ಹಳೆಯ ಕಾಲದ ಮರಗಳಿದ್ದವು. ಅವು ಏಲಕ್ಕಿ ಗಿಡಗಳಿಗೆ ನೆರಳು ನೀಡುತ್ತಿದ್ದವು. ಆದರೆ ಕಾಫಿ ಗಿಡಗಳು ನೆರಳು ಇಲ್ಲದೆ ಒಣಗುತ್ತಿದ್ದವು. ಇದನ್ನು ಗಮನಿಸಿದ ದಂಪತಿಗಳು ಮೊದಲು ಕಾಫಿ ಗಿಡಗಳಿಗೆ ನೆರಳನ್ನು ನೀಡುವ ಮರಗಳನ್ನು ಬೆಳೆಸಲು ನಿರ್ಧರಿಸಿ ಕಾರ್ಯಮಗ್ನರಾದರು. ದಂಪತಿಗಳು ಅಲ್ಲಿನ ಮರಗಳನ್ನು ಉಳಿಸಿಕೊಳ್ಳಲು 3 ಪ್ರಮುಖ ನಿಯಮಗಳನ್ನು ಅನುಸರಿಸಲು ನಿರ್ಧರಿಸಿದರು. ಅವುಗಳೆಂದರೆ ಯಾವುದೇ ಮರವನ್ನು ಕಡಿಯಬಾರದು, ಯಾವುದೇ ಮಾನವ ಹಸ್ತಕ್ಷೇಪವನ್ನು ತಡೆಗಟ್ಟುವುದು ಮತ್ತು ಕಳ್ಳ ಬೇಟೆಗಾರರನ್ನು ನಿರ್ಬಂಧಿಸುವುದು. ಈ ಚಿಂತನೆಯೊಂದಿಗೆ 1991ರಲ್ಲಿ ವನ್ಯಜೀವಿ ಅಭಯಾರಣ್ಯವನ್ನು ನಿರ್ಮಿಸುವ ಪ್ರಯತ್ನಗಳು ಪ್ರಾರಂಭವಾದವು. 1-2 ವರ್ಷಗಳಲ್ಲಿ ಅಕ್ಕಪಕ್ಕದ ಜಮೀನಿನ ಮಾಲೀಕರು ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವುದು ಗಮನಕ್ಕೆ ಬಂತು. ಅವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಅವರ ಜಮೀನುಗಳನ್ನು ಖರೀದಿಸಿದರು. ಹೀಗೆ ಹಂತ ಹಂತವಾಗಿ 300 ಎಕರೆ ಜಮೀನನ್ನು ಖರೀದಿಸಿದರು. ಅದರಲ್ಲಿ ಸ್ಥಳೀಯ ಜಾತಿಯ ಮರಗಳನ್ನೇ ಬೆಳೆಸಿದರು. ಸುಮಾರು 25 ವರ್ಷಗಳ ಸತತ ಪರಿಶ್ರಮದ ಫಲವಾಗಿ ಅಲ್ಲಿ ಮಳೆಕಾಡು ನಿರ್ಮಿತವಾಯಿತು. ವನ್ಯಜೀವಿಗಳ ಅಭಯಾರಣ್ಯವಾಗಿ ಬದಲಾಯಿತು. 1970ರ ದಶಕದಲ್ಲಿ ಕೊಡಗು 86% ಅರಣ್ಯ ಪ್ರದೇಶ ಹೊಂದಿತ್ತು. ಆದರೆ ಈಗ ಅದು 16%ಕ್ಕೆ ಇಳಿದಿದೆ. ಮಾನವ ಚಟುವಟಿಕೆ, ವಿನಾಶಕಾರಿ ಕೃಷಿ ಪದ್ಧತಿಗಳು, ಕಟ್ಟಡ ನಿರ್ಮಾಣ ಮತ್ತು ಅಭಿವೃದ್ಧಿಗಾಗಿ ಅರಣ್ಯನಾಶ ಇಂತಹ ಕೆಲವು ಕಾರಣಗಳಿಂದ ಅಲ್ಲಿನ ಅರಣ್ಯ ಪ್ರದೇಶ ಕಡಿಮೆಯಾಗಿದೆ. ಕೇವಲ ಅರಣ್ಯ ಪ್ರದೇಶ ಮಾತ್ರ ಕಡಿಮೆಯಾಗಿಲ್ಲ, ಹಲವಾರು ಪ್ರಭೇದದ ಜೀವಿಗಳು ಅಳಿವಿನ ಹಂತ ತಲುಪಿದ್ದವು. ಅಳಿವಿನಂಚಿನಲ್ಲಿದ್ದ ಎಲ್ಲ ಜೀವಿಗಳಿಗೆ ಆಶ್ರಯ ತಾಣದ ಅಗತ್ಯವಿತ್ತು. ಅದನ್ನು ಪಮೇಲಾ ಮತ್ತು ಅನಿಲ್ ಮಲ್ಹೋತ್ರಾ ದಂಪತಿಗಳು ವ್ಯವಸ್ಥೆಗೊಳಿಸಿದ್ದರು. ಕೈಬಿಟ್ಟ ಕಾಫಿ ಮತ್ತು ಏಲಕ್ಕಿ ತೋಟಗಳು ಇಂದು ಹಚ್ಚ ಹಸಿರಿನ ಮಳೆಕಾಡಾಗಿ ರೂಪಾಂತರಗೊಂಡಿರುವುದು ನಿಜಕ್ಕೂ ನಂಬಲಾಗದ ಸಂಗತಿ. ತಾವು ಬೆಳೆಸಿದ ಈ ಮಳೆಕಾಡಿಗೆ ಸಾಯಿ ಸೇವ್ ಅನಿಮಲ್ಸ್ ಇನಿಷಿಯೇಟಿವ್ ಅಭಯಾರಣ್ಯ ಎಂದು ನಾಮಕರಣ ಮಾಡಿದ್ದಾರೆ. ಬಹುಶಃ ಇದು ದೇಶದ ಅಪರೂಪದ ಖಾಸಗಿ ಅಭಯಾರಣ್ಯ ಎಂದರೆ ತಪ್ಪಾಗಲಿಕ್ಕಿಲ್ಲ. ಸಾಯಿ ಅಭಯಾರಣ್ಯದಲ್ಲಿ ರೋಸ್ವುಡ್, ತೇಗ, ಬಿದಿರು, ಹಲಸು ಮತ್ತು ಕಾಡು ಅಂಜೂರದಂತಹ ಸ್ಥಳೀಯ ಸಸ್ಯವರ್ಗಗಳು ಜೀವಂತಿಕೆ ಪಡೆದಿವೆ. ವಿದೇಶಿ ಜಾತಿಗಳ ಮರಗಳನ್ನು ನೆಡುವ ಬದಲು ಪಶ್ಚಿಮ ಘಟ್ಟಗಳ ಪರಿಸರ ವ್ಯವಸ್ಥೆಯಲ್ಲಿ ನೈಸರ್ಗಿಕವಾಗಿ ಅಭಿವೃದ್ಧಿ ಹೊಂದುವ ಸ್ಥಳೀಯ ಮರಗಳನ್ನು ಪುನಃ ಸ್ಥಾಪಿಸುವತ್ತ ಗಮನ ಹರಿಸಿದ್ದಾರೆ. ಈ ದಂಪತಿಗಳು ಕೇವಲ ಮರಗಳನ್ನು ನೆಟ್ಟಿಲ್ಲ, ಭೂಮಿಯನ್ನು ನೈಸರ್ಗಿಕವಾಗಿ ಗುಣಪಡಿಸಲು ಅವಕಾಶ ಮಾಡಿಕೊಟ್ಟರು. ಹವಾಮಾನ ಕ್ರಿಯೆಯಲ್ಲಿ ಮರು ಅರಣ್ಯೀಕರಣವು ಪ್ರಬಲ ಸಾಧನವಾಗಿದೆ ಎಂದು ಸಾಬೀತುಪಡಿಸಿದರು. ಅದರ ಫಲವಾಗಿ ಸಾಯಿ ಅಭಯಾರಣ್ಯವು ನದಿ ತೊರೆಗಳು, ತೋಡುಗಳು ಮತ್ತು ನೈಸರ್ಗಿಕ ಬುಗ್ಗೆಗಳ ಪುನರುಜ್ಜೀವನಕ್ಕೆ ಕಾರಣವಾಗಿದೆ. ಆ ಮೂಲಕ ನೀರಿನ ಸುರಕ್ಷತೆಯನ್ನು ಖಚಿತಪಡಿಸುತ್ತದೆ.
ಈ ಅರಣ್ಯವು ವಿವಿಧ ಆರ್ಕಿಡ್ಗಳು, ಜರೀಗಿಡಗಳು, ಬಳ್ಳಿಗಳು ಮಾತ್ರವಲ್ಲದೆ ಪಕ್ಷಿಗಳು, ಅಳಿಲುಗಳು, ಹಾವುಗಳು, ಕಪ್ಪೆಗಳು ಮತ್ತು ಇತರ ಉಭಯಚರಗಳವರೆಗೆ ವಿವಿಧ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿಗೆ ಸೂಕ್ಷ್ಮ ಪರಿಸರ ವ್ಯವಸ್ಥೆಯಾಗಿದೆ. ಏಷ್ಯನ್ ಆನೆ, ಬಂಗಾಳ ಹುಲಿ, ಭಾರತೀಯ ಚಿರತೆಗಳು ಸೇರಿದಂತೆ 300ಕ್ಕೂ ಹೆಚ್ಚು ಪ್ರಾಣಿ, ಪಕ್ಷಿ ಪ್ರಭೇದಗಳಿಗೆ ನೆಲೆಯಾಗಿದೆ. ಕಾಡು ಮೊಲ, ದೈತ್ಯ ಅಳಿಲುಗಳು ಮುಂತಾದ ವನ್ಯಜೀವಿಗಳು ಸೇರಿದಂತೆ ದೊಡ್ಡ ಮತ್ತು ಸಣ್ಣ ಸಸ್ತನಿಗಳ ಸಮೃದ್ಧಿಯೂ ಇಲ್ಲಿದೆ. ಅಭಯಾರಣ್ಯದಲ್ಲಿ ಮಾನವರ ಕಳ್ಳ ಪ್ರವೇಶ ಇಲ್ಲದಿರುವುದರಿಂದ ಸಾಂಬಾರ್ ಮತ್ತು ಚಿತ್ತಲ್ನಂತಹ ಪ್ರಾಣಿಗಳು ಹಗಲಿನಲ್ಲಿ ಮೇಯುತ್ತಿರುವುದು ಕಂಡುಬರುತ್ತದೆ. ಅಭಯಾರಣ್ಯದೊಳಗಿನ ತಾಪಮಾನವು ಹೊರಗಿನದಕ್ಕಿಂತ 4 ಡಿಗ್ರಿ ತಂಪಾಗಿರುತ್ತದೆ. ಈ ಅಭಯಾರಣ್ಯವು ಬನ್ನೇರುಘಟ್ಟ ವನ್ಯಜೀವಿ ರಕ್ಷಣಾ ಮತ್ತು ಪುನರ್ವಸತಿ ಕೇಂದ್ರದ ಅಕ್ರಮ ಮಾಲೀಕತ್ವ ಮತ್ತು ವ್ಯಾಪಾರದಿಂದ ರಕ್ಷಿಸಲ್ಪಟ್ಟ ಗಾಯಗೊಂಡ ಸರೀಸೃಪಗಳು, ಪಕ್ಷಿಗಳು ಮತ್ತು ಟೆರಾಪಿಂಗ್ಗಳು, ಸ್ಲೆಂಡರ್ ಲೋರಿಸ್, ಗೂಬೆಗಳು ಮುಂತಾದ ಸಣ್ಣ ಸಸ್ತನಿಗಳಿಗೆ ಪುನರ್ವಸತಿ ತಾಣವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಈ ಅಭಯಾರಣ್ಯವು 2014ರಲ್ಲಿ ಟೈಗರ್ಸ್ ಟೂರ್ ಆಪರೇಟರ್ ಹಾಗೂ ಸ್ಯಾಂಕ್ಚುಯರಿ ಏಷ್ಯಾದ ಸಹಯೋಗದ ವರ್ಷದ ವನ್ಯಜೀವಿ ಮತ್ತು ಪ್ರವಾಸೋದ್ಯಮ ಉಪಕ್ರಮ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಹಾನಿಕಾರಕ ರಾಸಾಯನಿಕಗಳನ್ನು ತಪ್ಪಿಸುವ, ಮಣ್ಣಿನ ಆರೋಗ್ಯವನ್ನು ಉತ್ತೇಜಿಸುವ ಮತ್ತು ಸ್ಥಳೀಯ ಪರಿಸರ ವ್ಯವಸ್ಥೆಗಳನ್ನು ಗೌರವಿಸುವ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಅನಿಲ್ ಮತ್ತು ಪಮೇಲಾ ಮಲ್ಹೋತ್ರಾ ದಂಪತಿಗಳು ಪ್ರತಿಪಾದಿಸುತ್ತಾರೆ. ಸಾವಯವ ಕೃಷಿಯಲ್ಲಿ ಅಧಿಕ ಇಳುವರಿ ಪಡೆಯಬಹುದು ಎಂಬುದನ್ನು ಸಾಧಿಸಿ ತೋರಿಸಿದ್ದಾರೆ. ಸಂದರ್ಶಕರಿಗೆ ವಿಶಿಷ್ಟ ಅನುಭವವನ್ನು ನೀಡುವ ಈ ಅಭಯಾರಣ್ಯದಲ್ಲಿ ಸಂಪೂರ್ಣವಾಗಿ ಸೌರ ಶಕ್ತಿ ಮತ್ತು ಪರ್ಯಾಯ ಶಕ್ತಿಯನ್ನು ಬಳಸಿಕೊಳ್ಳಲಾಗಿದೆ. ಮಳೆಗಾಲದಲ್ಲಿ ವಿದ್ಯುತ್ ಪೂರೈಕೆಗಾಗಿ 3 ಸಣ್ಣ ವಿಂಡ್ ಮಿಲ್ಗಳನ್ನು ಅಳವಡಿಸಲಾಗಿದೆ. 4 ಪರಿಸರ ಹವಾಮಾನ ಸಮಸ್ಯೆಗೆ ತಿಮಿಂಗಿಲಗಳು. ಹವಾಮಾನ ಬದಲಾವಣೆಯಂಥ ಜಾಗತಿಕ ಸಮಸ್ಯೆಗೆ ತಿಮಿಂಗಿಲಗಳು ಹೇಗೆ ಪರಿಹಾರ ಒದಗಿಸಬಲ್ಲವು ಎಂಬುದರ ಕುರಿತ ಕುತೂಹಲಕರ ಬರಹ ಇಲ್ಲಿದೆ. ತಿಮಿಂಗಿಲ 1000 ಮರಗಳಿಗೆ ಸಮ ಎಂದರೆ ನಂಬಬಹುದೇ? ತಿಮಿಂಗಿಲದಿಂದ ಹವಾಮಾನ ಬದಲಾವಣೆಯಂಥ ಜಾಗತಿಕ ಸಮಸ್ಯೆಯನ್ನು ನಿಯಂತ್ರಿಸಲು ಸಾಧ್ಯ ಎಂದರೆ ನಂಬಲಾಗುವುದೇ? ಹೌದು, ಇದು ನಂಬಬೇಕಾದ ವಿಷಯ ಎನ್ನುತ್ತಿದೆ ಸಮುದ್ರ ಜೀವಶಾಸ್ತ್ರಜ್ಞರ ಇತ್ತೀಚಿನ ಸಂಶೋಧನೆ. ಸೈನ್ ಅಡ್ವಾನ್ಸಸ್ ನಿಯತಕಾಲಿಕೆಯಲ್ಲಿ ಪ್ರಕಟಗೊಂಡ ಸಂಶೋಧನೆಯ ಪ್ರಕಾರ, ತಿಮಿಂಗಿಲಗಳ ಸಂಖ್ಯೆಯನ್ನು ಜಾಗತಿಕವಾಗಿ ವೃದ್ಧಿಸುವುದು ಜಾಗತಿಕ ತಾಪಮಾನ ಏರಿಕೆ ನಿಯಂತ್ರಿಸಲು ಇರುವ ಒಂದು ದಾರಿ. ವಾತಾವರಣದಿಂದ ಹೆಚ್ಚಿನ ಇಂಗಾಲವನ್ನು ಸೆರೆಹಿಡಿಯಲು ತಿಮಿಂಗಿಲ ಸಹಾಯ ಮಾಡುತ್ತದೆ. ಹೆಚ್ಚಿನ ಆಮ್ಲಜನಕ ಉತ್ಪಾದನೆಗೂ ಪ್ರೇರಕವಾಗುತ್ತದೆ. ತಿಮಿಂಗಿಲಗಳು ತಮ್ಮ ದೀರ್ಘಾಯುಷ್ಯದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇಂಗಾಲವನ್ನು ದೇಹದಲ್ಲಿ ಸಂಗ್ರಹಿಸಬಲ್ಲವು. ಅಸುನೀಗಿದಾಗಲೂ ಅವುಗಳ ದೇಹ ಸಮುದ್ರದ ತಳಕ್ಕೆ ಮುಳುಗಿ ಇಂಗಾಲವನ್ನು ವಾತಾವರಣದಿಂದ ಸಾವಿರಾರು ವರ್ಷಗಳವರೆಗೆ ಮುಕ್ತವಾಗಿರಿಸುವಲ್ಲಿ ಸಹಕಾರಿಯಾಗುತ್ತದೆ. ಪ್ರತಿ ದೊಡ್ಡ ತಿಮಿಂಗಿಲ ಸರಾಸರಿ 33 ಟನ್ ಇಂಗಾಲದ ಡೈಆಕ್ಸೈಡ್ ಅನ್ನು ತನ್ನ ಜೀವಿತಾವಧಿಯಲ್ಲಿ ಹೀರಿಕೊಳ್ಳಬಲ್ಲದು. ಸುಮಾರು 1600 ಮರಗಳು 1 ವರ್ಷ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಈ ಪ್ರಮಾಣದಲ್ಲಿ ಇಂಗಾಲವನ್ನು ಹೀರಿಕೊಳ್ಳಲು ಸಾಧ್ಯ. 1600 ಮರಗಳ ವರ್ಷದ ಸಾಮರ್ಥ್ಯ ಒಂದು ತಿಮಿಂಗಿಲ ಬದುಕಿನ ಅವಧಿಯಲ್ಲಿ ಅಡಗಿದೆ ಎಂದರೆ ವಿಸ್ಮಯದ ಸಂಗತಿಯೇ ಹೌದು. ತಿಮಿಂಗಿಲಗಳಿಂದ ಜಾಗತಿಕ ತಾಪಮಾನ ನಿಯಂತ್ರಿಸಲು ಇನ್ನಷ್ಟು ಕೊಡುಗೆಗಳಿವೆ. ಸಮುದ್ರವಾಸಿಗಳಾದ ಫೈಟೋಪ್ಲಾಂಕ್ಟನ್ ಎಂಬ ಸೂಕ್ಷ್ಮಜೀವಿಗಳು ಆಮ್ಲಜನಕವನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸುತ್ತವೆ. ಈ ಸೂಕ್ಷ್ಮಜೀವಿಗಳು ಸುಮಾರು 37 ಬಿಲಿಯನ್ ಮೆಟ್ರಿಕ್ ಟನ್ ಇಂಗಾಲದ ಡೈಆಕ್ಸೈಡ್ ಸೆರೆ ಹಿಡಿಯುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ. ಇದು ಜಗತ್ತಿನಲ್ಲಿ ಉತ್ಪತ್ತಿಯಾಗುವ ಇಂಗಾಲದ ಡೈಆಕ್ಸೈಡ್ನ ಅಂದಾಜು 40%ರಷ್ಟಿದೆ. ಹೋಲಿಕೆಯಲ್ಲಿ ಇದು 70 ಲಕ್ಷ ಕೋಟಿ ಮರಗಳು ಹೀರಿಕೊಳ್ಳುವ ಇಂಗಾಲದ ಪ್ರಮಾಣಕ್ಕೆ ಸಮ. 4 ಅಮೆಜೋನ್ ಕಾಡುಗಳ ಮರಗಳಷ್ಟು. ದೈತ್ಯ ತಿಮಿಂಗಿಲಕ್ಕೂ ಸೂಕ್ಷ್ಮಜೀವಿ ಫೈಟೋಪ್ಲಾಂಕ್ಟನ್ಗೂ ಅವಿನಾಭಾವ ಸಂಬಂಧ. ತಿಮಿಂಗಿಲದ ಮಲವು ಕಬ್ಬಿಣ, ರಂಜಕ ಮತ್ತು ಸಾರಜನಕದಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿದ್ದು, ಇದು ಸಾಗರ ಪಾಚಿಗಳಂತಹ ಫೈಟೋಪ್ಲಾಂಕ್ಟನ್ಗಳ ಬೆಳವಣಿಗೆಯನ್ನು ಉತ್ತೇಜಿಸಲು ಅಗತ್ಯ ಪೋಷಕಾಂಶಗಳನ್ನು ಹೊಂದಿದೆ. ಭೂಮಿಯ ಮೇಲಿನ ಅತಿ ದೊಡ್ಡ ಜೀವಿಗಳಾದ ತಿಮಿಂಗಿಲಗಳು ಎಲ್ಲೆಲ್ಲಿ ಕಂಡುಬರುತ್ತವೆಯೋ ಅಲ್ಲಿ ಫೈಟೋಪ್ಲಾಂಕ್ಟನ್ಗಳ ವೃದ್ಧಿಯೂ ಆಗುತ್ತದೆ ಎಂದು ವಿಜ್ಞಾನಿಗಳು ವಿಶ್ಲೇಷಿಸಿದ್ದಾರೆ. ತಿಮಿಂಗಿಲಗಳು ತಮ್ಮ ಲಂಬ ಚಲನೆಯ ಮೂಲಕ ಖನಿಜಗಳನ್ನು ಸಮುದ್ರದ ಮೇಲ್ಮೈಗೆ ತರುತ್ತವೆ.
ಅವು ಫೈಟೋಪ್ಲಾಂಕ್ಟನ್ಗಳ ಬೆಳವಣಿಗೆಗೂ ಸಹಕಾರಿ. ತಿಮಿಂಗಿಲಗಳು 1000 ರೂಪಾಯಿ ಮೈಲು ವಲಸೆ ಹೋಗುತ್ತವೆ. ಇದನ್ನು ವೇಲ್ ಕನ್ವೇಯರ್ ಬೆಲ್ಟ್ ಎಂದು ಕರೆಯಲಾಗುತ್ತದೆ. ಈ ಮಾರ್ಗಗಳಲ್ಲಿ ಹೆಚ್ಚು ಫೈಟೋಪ್ಲಾಂಕ್ಟನ್ ಕಂಡುಬರುತ್ತದೆ. ಹೀಗಾಗಿ ಆಮ್ಲಜನಕ ಪ್ರಮಾಣವು ಹೆಚ್ಚುತ್ತದೆ. ತಿಮಿಂಗಿಲಗಳ ಸಂರಕ್ಷಣೆಗೆ ವೇಲ್ ಕಾರ್ಬನ್ ಪ್ಲಸ್ ಪ್ರಾಜೆಕ್ಟ್ಸ್ ಎಂಬ ಯೋಜನೆಯನ್ನು 2024ರಲ್ಲಿ ಪ್ರಾರಂಭಿಸಲಾಗಿದೆ. ಇದು AI ತಂತ್ರಜ್ಞಾನದ ಮೂಲಕ ಅವುಗಳ ಚಲನವಲನಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತದೆ. ಜೀವಶಾಸ್ತ್ರಜ್ಞರು ಒಟ್ಟಾರೆ ತಿಮಿಂಗಿಲಗಳ ಸಂಖ್ಯೆ ಈ ಹಿಂದೆ ಇದ್ದುದಕ್ಕಿಂತ 1/4 ಭಾಗ ಕಡಿಮೆಯಾಗಿದೆ ಎಂದು ಅಂದಾಜಿಸಿದ್ದಾರೆ. ನೀಲಿ ತಿಮಿಂಗಿಲಗಳಂತಹ ಕೆಲವು ಜಾತಿಗಳು ಕೇವಲ 3% ಇಳಿದಿವೆ. ಅವೈಜ್ಞಾನಿಕ ಬೇಟೆಯ ಜೊತೆಗೆ ಹಡಗುದಾಳಿಗಳು, ಮೀನುಗಾರಿಕೆ ಬಲೆಗಳಲ್ಲಿ ಸಿಲುಕಿಕೊಳ್ಳುವುದು, ನೀರಿನಿಂದ ಹರಡುವ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಶಬ್ದ ಮಾಲಿನ್ಯ ಸೇರಿದಂತೆ ಗಮನಾರ್ಹ ಮಾರಣಾಂತಿಕ ಅಪಾಯಗಳನ್ನು ತಿಮಿಂಗಿಲಗಳು ಎದುರಿಸುತ್ತಿವೆ. ಕೆಲವು ಜಾತಿಯ ತಿಮಿಂಗಿಲಗಳು ಅಳಿವಿನತ್ತ ಸಾಗುತ್ತಿವೆ. ಇಂತಹ ಅಸಂಖ್ಯಾತ ಅಪಾಯಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಬೃಹತ್ ಅಧ್ಯಯನ ಮತ್ತು ಸಂಶೋಧನೆಗಳು ಸಾಗಿವೆ. ವಿಶ್ವದ ತಿಮಿಂಗಿಲ ಸಂಖ್ಯೆಯ ಪುನಃಸ್ಥಾಪನೆಯನ್ನು ಉತ್ತೇಜಿಸಲು ಆರ್ಥಿಕ ಕಾರ್ಯವಿಧಾನಗಳು ರಚನೆಯಾಗುತ್ತಿವೆ. ತಿಮಿಂಗಿಲಗಳು ವಲಸೆ ಹೋಗುವ ಮಾರ್ಗದ ಪರ್ಯಾಯ ಮಾರ್ಗ ಬಳಸುವುದರಿಂದ ಉಂಟಾಗುವ ವೆಚ್ಚಕ್ಕೆ ಹಡಗು ಕಂಪನಿಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿಯೂ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರಗಳು ಆಲೋಚನೆ ಮಾಡುತ್ತಿವೆ. ತಿಮಿಂಗಿಲಗಳು ಹವಾಮಾನ ಸಮಸ್ಯೆಗೆ ಹೇಗೆ ಉತ್ತರವಾಗಬಲ್ಲವು ಎಂಬುದರ ಕುರಿತು ಮತ್ತಷ್ಟು ಅಧ್ಯಯನಗಳು ನಡೆಯಬೇಕಿವೆ. 5 ಪರಿಸರಿಕ ಬಳಕೆ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಪರಿಹಾರ ಏನು? ಆಧುನಿಕ ತಂತ್ರಜ್ಞಾನದ ಉತ್ಪನ್ನಗಳಲ್ಲಿ ಪ್ರಮುಖವಾದವುಗಳೆಂದರೆ ಪ್ಲಾಸ್ಟಿಕ್ ಮತ್ತು ಮೊಬೈಲ್ ಫೋನ್. ಇಂದು ನಾವು ಇವುಗಳನ್ನು ಎಗ್ಗಿಲ್ಲದೆ ಬಳಸುತ್ತಿದ್ದೇವೆ. ನಮ್ಮ ಸೆಲ್ ಫೋನ್ಗಳು ತುಂಬಾ ಅನುಕೂಲಕರವಾಗಿರುವುದರಿಂದ ನಾವು ನಮ್ಮ ಪ್ರತಿಯೊಂದು ನಡೆಯನ್ನು ಸರ್ಕಾರಗಳು ಮತ್ತು ಮಾರಾಟಗಾರರ ಕಣ್ಗಾವಲಿಗೆ ಒಡ್ಡುತ್ತೇವೆ. ಏಕೆಂದರೆ ನಾವು ಅವುಗಳು ಇಲ್ಲದೆ ಏನೂ ಮಾಡಲು ಸಾಧ್ಯವಿಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ. ಹಾಗೆಯೇ ನಾವು ಶತಕೋಟಿ ಏಕ ಬಳಕೆಯ ಪ್ಲಾಸ್ಟಿಕ್ ಬಾಟಲಿಗಳನ್ನು ಬಳಸುತ್ತಿದ್ದೇವೆ. ಅವು ನಮಗೆ ತುಂಬಾ ಅನುಕೂಲಕರವಾಗಿವೆ. ಅವುಗಳಲ್ಲಿ ನಾವು ನಮ್ಮ ಆಯ್ಕೆಯ ಪಾನೀಯವನ್ನು ಸಂಗ್ರಹಿಸಿಡುತ್ತೇವೆ. ಹಾಗೆ ಸವಿಯುತ್ತೇವೆ. ಅನಂತರ ಬಾಟಲಿಯನ್ನು ಎಲ್ಲೆಂದರಲ್ಲಿ ಎಸೆಯುತ್ತೇವೆ. ಅವೆಲ್ಲವನ್ನು ಮರುಬಳಕೆ ಮಾಡಲಾಗುತ್ತದೆ, ಅಲ್ಲವೇ? ವಾಸ್ತವವಾಗಿ ಹಾಗೆ ಮಾಡುವುದಿಲ್ಲ. ದಿ ಓಷನ್ ಕ್ಲೀನಪ್ ಪ್ರಾಜೆಕ್ಟ್ ಪ್ರಕಾರ ಸುಮಾರು 2 ಮಿಲಿಯನ್ ಮೆಟ್ರಿಕ್ ಟನ್ ಪ್ಲಾಸ್ಟಿಕ್ ತ್ಯಾಜ್ಯವು ಕಡಲ ತೀರಗಳು ಮತ್ತು ಜಲಮಾರ್ಗಗಳಿಂದ ಪ್ರತಿ ವರ್ಷ ಸಾಗರಗಳನ್ನು ಪ್ರವೇಶಿಸುತ್ತಿದೆ. ಅದರಲ್ಲಿ ಹೆಚ್ಚಿನವು ಏಕ ಬಳಕೆಯ ಪಾನೀಯ ಬಾಟಲಿಗಳು ಮತ್ತು ಸ್ಟ್ರಾಗಳಾಗಿವೆ. ಸಾಗರಗಳನ್ನು ಪ್ರವೇಶಿಸಿದ ನಂತರ ಅವು ವಿಘಟನೆಗೊಳ್ಳಲು ನೂರಾರು ವರ್ಷಗಳನ್ನು ತೆಗೆದುಕೊಳ್ಳಬಲ್ಲವು. ಆ ಸಮಯದಲ್ಲಿ ಅವು ಸಮುದ್ರ ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಸೇವಿಸಲ್ಪಡುವ ಮೈಕ್ರೋಪ್ಲಾಸ್ಟಿಕ್ಗಳಾಗಿ ವಿಘಟನೆಯಾಗುತ್ತವೆ. ಇದು ಸಾಗರದ ಆಳವಾದ ಭಾಗದಲ್ಲಿ ಮತ್ತು ಅತ್ಯುನ್ನತ ಪರ್ವತಗಳ ಮೇಲ್ಭಾಗದಲ್ಲಿ ಮೈಕ್ರೋಪ್ಲಾಸ್ಟಿಕ್ಗಳು ಕಂಡುಬರುತ್ತವೆ. ಅಷ್ಟೇ ಅಲ್ಲದೆ ಮೈಕ್ರೋಪ್ಲಾಸ್ಟಿಕ್ಗಳು ಮಾನವನ ರಕ್ತದಲ್ಲಿ, ಎದೆ ಹಾಲಿನಲ್ಲಿ ಮತ್ತು ಶರೀರದೊಳಗೆ ಶೇಖರಗೊಳ್ಳುತ್ತಿವೆ. ಅನುಕೂಲತೆಯು ಸಾಮಾನ್ಯ ಜ್ಞಾನವನ್ನು ನಿರಂತರವಾಗಿ ಗೆಲ್ಲುತ್ತದೆ. ಹಲವಾರು ವರ್ಷಗಳ ಹಿಂದೆ ಕೋಕಾ ಕೋಲಾ ಕಂಪನಿಯ ಮುಖ್ಯಸ್ಥರಾದ ಬಿಯಾ ಪೆರೆಜ್, ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆ ಸಭೆಯಲ್ಲಿ ತಮ್ಮ ಕಂಪನಿಯು ಏಕ ಬಳಕೆಯ ಪ್ಲಾಸ್ಟಿಕ್ ಬಾಟಲಿಗಳನ್ನು ಕೈಬಿಡುವ ಮಾತೇ ಇಲ್ಲ ಎಂದಿದ್ದರು. ಏಕೆಂದರೆ ಗ್ಲಾಸ್, ಲೋಹಗಳಿಂದ ತಯಾರಿಸಿದ ಬಾಟಲಿಗಳು ಭಾರವಾಗಿರುವುದಲ್ಲದೆ ದುಬಾರಿ ಕೂಡ ಆಗಿರುತ್ತವೆ. ಗ್ರಾಹಕರಿಗೆ ಹಗುರವಾಗಿರುವ ಹಾಗೂ ಕಡಿಮೆ ಬೆಲೆಯ ಬಾಟಲಿಯಂತಹ ಸಂಗ್ರಾಹಕಗಳು ಬೇಕು, ಅವನ್ನು ಅವರು ಇಷ್ಟಪಡುತ್ತಾರೆ ಕೂಡ. ಕಂಪನಿಯು ತನ್ನ ಗ್ರಾಹಕರಿಗೆ ಅವರು ಬಯಸಿದ್ದನ್ನು ನಿರಾಕರಿಸಲು ಹೆದರುತ್ತದೆ. ಏಕೆಂದರೆ ಅದು ಮಾರುಕಟ್ಟೆ ಪಾಲನ್ನು ಕಳೆದುಕೊಳ್ಳಬಹುದು. ಮಾರುಕಟ್ಟೆ ದೃಷ್ಟಿಕೋನ ಪರಿಸರವನ್ನು ಕೆಡಿಸಲು ಒಂದು ಕಾರಣವೇ? ಹೌದು, ನಾವು ಪರಿಸರ ಕಾಳಜಿ ದೃಷ್ಟಿಯಿಂದ ನೋಡಿದರೆ ಯಾವುದೇ ಕಂಪನಿಯ ಇಂತಹ ನಡೆ ಕೆಟ್ಟದ್ದು ಎಂದೇ ಹೇಳಬೇಕಾಗುತ್ತದೆ. 9 ಏಪ್ರಿಲ್ 2025 ರಂದು ಸೈಂಟಿಫಿಕ್ ಅಡ್ವೈಸರ್ ಜರ್ನಲ್ ಜಪಾನಿನ ಸಂಶೋಧಕರ ಪ್ರಬಂಧವನ್ನು ಈ ಮನೋರಂಜನಾ ಶೀರ್ಷಿಕೆಯೊಂದಿಗೆ ಪ್ರಕಟಿಸಿತು. ಆಳವಿಲ್ಲದ ಮತ್ತು ಆಳ ಸಮುದ್ರದಾದ್ಯಂತ ಮುಚ್ಚಿದ ಲೂಪ್ ಮರುಬಳಕೆ ಮತ್ತು ಸಮುದ್ರ ಜೈವಿಕ ವಿಘಟನೆಯೊಂದಿಗೆ ಸಂಪೂರ್ಣವಾಗಿ ವೃತ್ತಾಕಾರದ ಪಾರದರ್ಶಕ ಪೇಪರ್ ಬೋಟ್ ಶೀರ್ಷಿಕೆಯಲ್ಲಿರುವ ನಿರ್ಣಾಯಕ ಪದ ಪಾರದರ್ಶಕ. ಇಲ್ಲಿಯವರೆಗೆ
ಪಳೆಯುಳಿಕೆ ಇಂಧನದ ಸ್ಥಾನಗಳಿಂದ ಪಡೆದ ಪ್ಲಾಸ್ಟಿಕ್ಗಳು ಮಾತ್ರ ಆಹಾರ ಉದ್ಯಮದಲ್ಲಿ ಬಳಸಲು ಯೋಗ್ಯವಾಗಿದ್ದವು. ಇವುಗಳಲ್ಲಿ ಪಾನೀಯ ಪಾತ್ರೆಗಳು, ಬಾಟಲಿಗಳು, ಪ್ಲೇಟ್ಗಳು, ಆಹಾರ ಪೊಟ್ಟಣಗಳು, ಕ್ಯಾರಿ ಬ್ಯಾಗುಗಳು ಸೇರಿವೆ. ಪ್ಲಾಸ್ಟಿಕ್ನ ಶಕ್ತಿ ಮತ್ತು ಬಾಳಿಕೆಯನ್ನು ಸೋಲಿಸುವುದು ಕಷ್ಟ. ಪ್ಲಾಸ್ಟಿಕ್ನ ಅದೇ ಅನುಕೂಲತೆಗಳು ಅದರ ಬಳಕೆ ಹೆಚ್ಚಾಗುವಂತೆ ಮಾಡಿ ಅದನ್ನು ಪರಿಸರಕ್ಕೆ ಹಾನಿಕಾರಕವಾಗಿಸುತ್ತಿವೆ. ಪ್ಲಾಸ್ಟಿಕ್ ಮಣ್ಣು ಮತ್ತು ಜಲಗಳಲ್ಲಿ ನೂರಾರು ವರ್ಷಗಳ ಕಾಲ ಉಳಿಯುತ್ತದೆ. ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ಗಳು ಅಥವಾ ಪ್ಲಾಸ್ಟಿಕ್ ಪರ್ಯಾಯಗಳು ಅಸ್ತಿತ್ವದಲ್ಲಿದ್ದರೂ ಅವು ವಾಸ್ತವ ಬಳಕೆಯಲ್ಲಿ ಕಳಪೆಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಆಂಥ್ರೋಪೋಸೀನ್ ನಿಯತಕಾಲಿಕೆಯ ಪ್ರಕಾರ ಜಪಾನ್ನ ಸಂಶೋಧಕರು ಕೆಲವು ಏಕ ಬಳಕೆಯ ಪ್ಲಾಸ್ಟಿಕ್ಗಳಿಗೆ ಬದಲಾಗಿ ಹೊಸದೊಂದು ಕಾಗದ ಆಧಾರಿತ ವಸ್ತುವನ್ನು ತಯಾರಿಸುವ ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ಮಿಲಿಮೀಟರ್ ದಪ್ಪದ ಪೇಪರ್ ಬೋರ್ಡ್ ಪ್ಲಾಸ್ಟಿಕ್ನಂತೆ ವರ್ತಿಸುತ್ತದೆ, ಆದರೆ ಅದು ಕೂಡ ಅಗತ್ಯವಿದ್ದಾಗ ಮಾತ್ರ. ಜೊತೆಗೆ ಇದು ಕುದಿಯುವ ನೀರನ್ನು ತನ್ನಲ್ಲಿ ಶೇಖರಿಸಿಟ್ಟುಕೊಳ್ಳುತ್ತದೆ. ಸಾಗರ ತಳದಲ್ಲಿ ನೆಲೆಗೊಂಡ ನಂತರ 1 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಸಂಪೂರ್ಣವಾಗಿ ವಿಘಟನೆಗೊಳ್ಳುತ್ತದೆ. ಅಂದರೆ ಇದೊಂದು ಪರಿಸರ ಸ್ನೇಹಿ ವಸ್ತು ಆದಂತಾಯಿತು. ಜಪಾನ್ ಏಜೆನ್ಸಿ ಫಾರ್ ಮೆರೈನ್ ಅರ್ತ್ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಸಂಶೋಧಕರು ತಮ್ಮ ಈ ಹೊಸ ಪೇಪರ್ ಬೋರ್ಡ್ ವಸ್ತುವಿನ ಕಾರ್ಯಕ್ಷಮತೆ ಮತ್ತು ವಿಘಟನೆಯ ನಡುವೆ ಸಮತೋಲನವನ್ನು ಸಾಧಿಸಲು ಸಾಧ್ಯವಾಗಿದೆ. ಇದನ್ನು ಅವರು ಥಪಭ ಟ್ರಾನ್ಸ್ಪರೆನ್ಸ್ ಪೇಪರ್ ಬೋರ್ಡ್ ಎಂದು ಕರೆಯುತ್ತಿದ್ದಾರೆ. ಪಾರದರ್ಶಕ ಪೇಪರ್ ಬೋರ್ಡ್ಗಾಗಿ ಇರುವ ಸಂಕ್ಷಿಪ್ತ ರೂಪ. ಸಸ್ಯಕೋಶ ಪೊರೆಗಳನ್ನು ರೂಪಿಸುವ ಅಣುವಾದ ಸೆಲ್ಯುಲೋಸ್ ಬಳಸಿ ಇದನ್ನು ತಯಾರಿಸಲಾಗಿದೆ ಎನ್ನಲಾಗಿದೆ. ಕಾಗದವನ್ನು ತಯಾರಿಸಲು ಬಳಸುವುದರ ಜೊತೆಗೆ ಸೆಲ್ಯುಲೋಸ್ ಅನ್ನು ಪಾರದರ್ಶಕ ಸೆಲ್ಲೋಫೇನ್ ಹಾಳೆಗಳನ್ನು ತಯಾರಿಸಲು ಸಹ ಬಳಸಬಹುದು. ಆದರೆ ಸೆಲ್ಲೋಫೇನ್ ಫಿಲ್ಮ್ಗಳನ್ನು 0.05 ಮಿಲಿಮೀಟರ್ ದಪ್ಪಕ್ಕಿಂತ ಕಡಿಮೆ ದಪ್ಪದಲ್ಲಿ ಮಾತ್ರ ತಯಾರಿಸಬಹುದು. ಏಕೆಂದರೆ ಸೆಲ್ಯುಲೋಸ್ ದ್ರಾವಣವನ್ನು ಘನೀಕರಿಸಲು ಬಳಸುವ ರಾಸಾಯನಿಕಗಳು ದಪ್ಪ ಹಾಳೆಗಳೊಂದಿಗೆ ಕಾರ್ಯನಿರ್ವಹಿಸುವುದಿಲ್ಲ. ಜಪಾನಿನ ಸಂಶೋಧನಾ ತಂಡವು ದಪ್ಪ ಸೆಲ್ಯುಲೋಸ್ ಹೈಡ್ರೋಜೆಲ್ ತಯಾರಿಸುವ ಮೂಲಕ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಿದೆ. ಈ ಪ್ರಕ್ರಿಯೆಯು ಜಲೀಯ ಲಿಥಿಯಂ ಬ್ರೋಮೈಡ್ ದ್ರಾವಣದಲ್ಲಿ ಸೆಲ್ಯುಲೋಸ್ ಅನ್ನು ಕರಗಿಸುವುದನ್ನು ಒಳಗೊಂಡಿರುತ್ತದೆ. ಹೈಡ್ರೋಜೆಲ್ ಅನ್ನು ಒಣಗಿಸುವುದರಿಂದ 1 ಮಿಲಿಮೀಟರ್ ದಪ್ಪವಿರುವ ಸ್ಪಷ್ಟ ಸೆಲ್ಯುಲೋಸ್ ಹಾಳೆಗಳು ದೊರೆಯುತ್ತವೆ. ನಂತರ ಸಂಶೋಧಕರು ಕಪ್ಗಳು ಮತ್ತು ಸ್ಟ್ರಾಗಳನ್ನು ತಯಾರಿಸಲು ಆ ಹಾಳೆಗಳನ್ನು ಬಳಸಿಕೊಂಡಿದ್ದಾರೆ. ಪಾರದರ್ಶಕ ವಸ್ತುವಿನಿಂದ ಮಾಡಿದ ಈ ಕಪ್ ಬೇಯಿಸಿದ ನೀರನ್ನು 3 ಗಂಟೆಗಳಿಗಿಂತ ಹೆಚ್ಚು ಕಾಲ ಯಾವುದೇ ಸೋರಿಕೆ ಇಲ್ಲದೆ ಹಿಡಿದಿಟ್ಟುಕೊಳ್ಳಬಲ್ಲದು. ಸಂಶೋಧಕರು ಕಪ್ ಅನ್ನು ಸಸ್ಯ ಮೂಲದ ಕೊಬ್ಬಿನಾಮ್ಲ ಉಪ್ಪಿನಿಂದ ಲೇಪಿಸಿದಾಗ ಅದು ಸಂಪೂರ್ಣವಾಗಿ ಜಲ ನಿರೋಧಕವಾಯಿತು. ಸಾಗರಕ್ಕೆ ಆಕಸ್ಮಿಕವಾಗಿ ಸೇರಿದ ಸಂದರ್ಭದಲ್ಲಿ ಬಿಸಿ ವಸ್ತುವಿನ ವಿಘಟನೆಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಸಂಶೋಧಕರು ವಿಭಿನ್ನ ಆಳಗಳ 4 ವಿಭಿನ್ನ ಸಾಗರ ಸ್ಥಳಗಳಲ್ಲಿ ಈ ಪೇಪರ್ ಬೋರ್ಡ್ ಹಾಳೆಗಳನ್ನು ಮುಳುಗಿಸಿ ನೋಡಿದ್ದಾರೆ. ಒಂದು ಬಂದರಿನ ಬಳಿ 2 ಮೀಟರ್ ಆಳದಲ್ಲಿ, ಸುಮಾರು 750 ಮತ್ತು 850 ಮೀಟರ್ ಆಳದಲ್ಲಿ, ಮತ್ತು 550 ಮೀಟರ್ಗಳಿಗಿಂತ ಹೆಚ್ಚು ಆಳದಲ್ಲಿ ಸಾಗರದಲ್ಲಿ ಮುಳುಗಿತ್ತು. ಪರೀಕ್ಷೆಗಳು ಥಪಭ ವಸ್ತುವು ಸಮುದ್ರದ ಆಳದಲ್ಲಿ 300 ದಿನಗಳಲ್ಲಿ ಸಂಪೂರ್ಣವಾಗಿ ವಿಘಟನೆಗೊಂಡಿರುವುದನ್ನು ತೋರಿಸಿದೆ. ಸಂಶೋಧನಾ ಅಧ್ಯಯನದ ಸಾರಾಂಶ ಇಲ್ಲಿದೆ. ಏಕ ಬಳಕೆಯ ಪ್ಲಾಸ್ಟಿಕ್ಗಳಿಂದ ಸಮುದ್ರ ಮಾಲಿನ್ಯವನ್ನು ತಗ್ಗಿಸಲು ಜೈವಿಕ ವಸ್ತುಗಳನ್ನು ಬಳಸುವುದು ಬಹಳ ಮುಖ್ಯ. ವಿಘಟನೀಯವಾಗಬಲ್ಲ ವಸ್ತು ಸದ್ಯದ ತುರ್ತುಗಳಲ್ಲೊಂದು. ಸೆಲ್ಯುಲೋಸ್ನ ಕರಗುವಿಕೆ ಮತ್ತು ಹೆಪ್ಪುಗಟ್ಟುವಿಕೆಯ ಮೂಲಕ ಪಾರದರ್ಶಕ ಪೇಪರ್ ಬೋರ್ಡ್ ಥಪಭ ಎಂದು ಕರೆಯಲ್ಪಡುವ ವೈಜ್ಞಾನಿಕವಾಗಿ ಪಾರದರ್ಶಕ ಮಿಲಿಮೀಟರ್ ದಪ್ಪದ ಪೇಪರ್ ಬೋರ್ಡ್ ಅನ್ನು ಅಭಿವೃದ್ಧಿಪಡಿಸುತ್ತೇವೆ ಎನ್ನುತ್ತಾರೆ ತಜ್ಞರು. ಥಪಭ ಸಂಪೂರ್ಣವಾಗಿ ಪ್ರಾಚೀನ ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿದೆ ಮತ್ತು ಕಾಗದದ ಸಂಯೋಜನೆಯನ್ನೇ ಹೋಲುತ್ತದೆ. ಕಪಾಕಾರದ ಥಪಭ ಅದರ ಹೆಚ್ಚಿನ ಆರ್ದ್ರಕರ್ಷಕ ಗುಣಲಕ್ಷಣಗಳು ಮತ್ತು ಅನಿಸೋಟ್ರೋಪಿಕ್ ಉಷ್ಣ ಗುಣಲಕ್ಷಣಗಳಿಂದಾಗಿ ಆಂತರಿಕ ಫಿಲ್ಮ್ ಲೇಪನವಿಲ್ಲದೆ ಬಿಸಿ ನೀರನ್ನು ಹಿಡಿದಿಟ್ಟುಕೊಳ್ಳಬಲ್ಲದು. ಇದರ ಜೊತೆಗೆ ಮರುಬಳಕೆ ಮಾಡಬಹುದಾದ ವಸ್ತುವಾಗಿದೆ. ರಾಸಾಯನಿಕಗಳು ಮತ್ತು ನೀರು ಸಹ ಮರುಬಳಕೆ ಮಾಡಬಹುದಾಗಿದೆ. ಭವಿಷ್ಯದಲ್ಲಿ ಥಪಭ ಪ್ರಮುಖವಾದ ಮರುಬಳಕೆ ವಸ್ತುವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಮರುಬಳಕೆ ಮಾಡುವುದು ದೊಡ್ಡ ವಿಷಯವೇ? ಹೌದು. 2022ರಲ್ಲಿ ಜಾಗತಿಕ ಪ್ಲಾಸ್ಟಿಕ್ ಉತ್ಪಾದನೆಯು 400 ಮಿಲಿಯನ್ ಟನ್ಗಳನ್ನು ತಲುಪಿದೆ,
ಪ್ಯಾಕೇಜಿಂಗ್ ಮತ್ತು ಏಕ ಬಳಕೆಯ ಪ್ಲಾಸ್ಟಿಕ್ಗಳು ಗಣನೀಯ ಪ್ರಮಾಣದಲ್ಲಿವೆ. ಈ ತ್ಯಾಜ್ಯವು ಪರಿಸರ ಮಾಲಿನ್ಯಕ್ಕೆ ಕೊಡುಗೆ ನೀಡುತ್ತಿದೆ. ಪ್ಲಾಸ್ಟಿಕ್ ಉತ್ಪಾದನೆಯು ಭೂಗ್ರಹದ ತಾಪ ಹೆಚ್ಚಳ ಮಾಡುವ ಹಸಿರುಮನೆ ಅನಿಲಗಳು ಮತ್ತು ಇತರ ಅಪಾಯಕಾರಿ ಮಾಲಿನ್ಯಕಾರಕಗಳನ್ನು ಬಿಡುಗಡೆ ಮಾಡುತ್ತದೆ. ಜಾಗತಿಕ ಪ್ಲಾಸ್ಟಿಕ್ ಉತ್ಪಾದನೆಯು 1950 ಮತ್ತು 2019ರ ನಡುವೆ ಸುಮಾರು 230 ಪಟ್ಟು ಹೆಚ್ಚಾಗಿದೆ. ವರ್ಷಕ್ಕೆ 400 ಮಿಲಿಯನ್ ಟನ್ಗಳಿಗಿಂತಲೂ ಹೆಚ್ಚಿನ ಪ್ಲಾಸ್ಟಿಕ್ ತಯಾರಿಸಲಾಗುತ್ತಿದೆ. ಇದು ಹೀಗೆ ಮುಂದುವರಿದರೆ 2050ರ ವೇಳೆಗೆ ಪ್ರಸ್ತುತ ಮಟ್ಟದಿಂದ 4 ಪಟ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ಅದರಲ್ಲಿ ಅಂದಾಜು 40% ಏಕ ಬಳಕೆಯ ಪ್ಲಾಸ್ಟಿಕ್ ಆಗಿರುತ್ತದೆ. ಜಪಾನಿಗರು ಈ ಸಮಸ್ಯೆಗೆ ಪರ್ಯಾಯ ಹುಡುಕಿದಂತೆ ಇತರ ದೇಶಗಳು ಯೋಜಿಸಿ ಕಾರ್ಯೋನ್ಮುಖರಾಗಬೇಕಿರುವುದು ಅತಿ ತುರ್ತುಗಳಲ್ಲೊಂದು. 6 ವಿಶ್ವ ಯೋಗ ದಿನ ಒತ್ತಡ ನಿವಾರಣೆಗೆ ಯೋಗ. ಜೂನ್ 21 ವಿಶ್ವ ಯೋಗ ದಿನ. ಮಾನಸಿಕ ಒತ್ತಡ ನಿವಾರಿಸುವಲ್ಲಿ ಯೋಗ, ಪ್ರಾಣಾಯಾಮ, ಧ್ಯಾನ ಸಹಕಾರಿ. ಧಾವಂತದ ಬದುಕಿನಲ್ಲಿ ಒತ್ತಡ ಕಡಿಮೆ ಮಾಡಿಕೊಳ್ಳಲು ದಿನನಿತ್ಯ ತಪ್ಪದೇ ಯೋಗ ಮಾಡಬೇಕು. ಧಾವಂತದ ಬದುಕಿನಲ್ಲಿ ಜೀವನ ಶೈಲಿ ಬದಲಾವಣೆಯಾಗಿರುವ ಇಂದಿನ ಕಾಲಘಟ್ಟದಲ್ಲಿ ಮಾನಸಿಕ ಒತ್ತಡಕ್ಕೆ ಒಳಗಾಗುವವರೇ ಹೆಚ್ಚು. ಒತ್ತಡ ಹೆಚ್ಚಾದಂತೆ ಮಾನಸಿಕ ಕಾಯಿಲೆಗಳು ಅಡರಿಕೊಳ್ಳುತ್ತವೆ. ಖಿನ್ನತೆ, ಕೀಳರಿಮೆ, ಹತಾಶೆ ಮುಂತಾದ ಸಮಸ್ಯೆಗಳು ಬರುವುದು ಮಾನಸಿಕ ಒತ್ತಡದಿಂದಲೇ. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಒತ್ತಡ ನಿವಾರಿಸಿಕೊಳ್ಳಲು ಯೋಗ ಸಹಕಾರಿ. ಹಾಗಾದರೆ ಯಾವೆಲ್ಲ ಆಸನಗಳನ್ನು ಮಾಡಿದರೆ ಒತ್ತಡ ಕಡಿಮೆಯಾಗಬಹುದು? ಒತ್ತಡದ ಲಕ್ಷಣಗಳು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ತಲೆನೋವು, ನಿದ್ರಾಹೀನತೆ ಕಾಡಬಹುದು. ಇದರಿಂದ ದೇಹ ಮತ್ತು ಮನಸ್ಸುಗಳ ಜೊತೆಗೆ ನಡವಳಿಕೆಯ ಮೇಲೆಯೂ ವ್ಯತಿರಿಕ್ತ ಪರಿಣಾಮ ಉಂಟಾಗಬಹುದು. ಅತಿಯಾದ ಮಾನಸಿಕ ಒತ್ತಡದಿಂದ ಅಧಿಕ ರಕ್ತದೊತ್ತಡ, ಹೃದ್ರೋಗ, ಬೊಜ್ಜು, ಮಧುಮೇಹದಂತಹ ಆರೋಗ್ಯ ಸಮಸ್ಯೆಗಳು ಬಾಧಿಸಬಹುದು. ಅಷ್ಟಾಂಗ ಯೋಗ ಮಾಡಿ. ದೇಹ ಮತ್ತು ಮನಸ್ಸಿನ ಸಮತೋಲನ, ಸ್ಥಮಿತಕ್ಕೆ ಯೋಗ ಸಹಕಾರಿ. ನಿಯಮಿತವಾದ ದೈಹಿಕ ಚಟುವಟಿಕೆ, ಆಳವಾದ ಉಸಿರಾಟ, ಧ್ಯಾನ, ಆಸನಗಳಿಂದ ಒತ್ತಡ ನಿಯಂತ್ರಣವಾಗುತ್ತದೆ. ಯೋಗವು ಉತ್ತಮ ಮನಸ್ಥಿತಿಯನ್ನು ಪ್ರೋತ್ಸಾಹಿಸುತ್ತದೆ. ಸಾವಧಾನತೆ ಹೆಚ್ಚಾಗುತ್ತದೆ. ಮನಸ್ಸು, ದೇಹ ಮತ್ತು ಚೈತನ್ಯವನ್ನು ಉಂಟು ಮಾಡುತ್ತದೆ. ಆಸನಗಳಲ್ಲಿ ವಿಶೇಷವಾಗಿ ಮುಂದಕ್ಕೆ ಬಾಗುವ ಮತ್ತು ಶಿರಸ್ಸಿಗೆ ರಕ್ತ ಸಂಚಲನೆಯಾಗುವ ಭಂಗಿಗಳಾದ ಚಕ್ರಾಸನ, ಪಾದಹಸ್ತಾಸನ, ಶಶಾಂಕಾಸನ, ಸರ್ವಾಂಗಾಸನ, ಹಲಾಸನ, ಶೀರ್ಷಾಸನ, ಬಕಾಸನ ಮುಂತಾದವುಗಳನ್ನು ಅಭ್ಯಾಸ ಮಾಡಿದಾಗ ತಲೆಗೆ ರಕ್ತ ಪರಿಚಲನೆ ಸರಿಯಾಗಿ ನರಮಂಡಲ ಸಚೇತನಗೊಳ್ಳುತ್ತದೆ. ಪ್ರಾಣಾಯಾಮವು ಉಸಿರಾಟದ ನಿಯಂತ್ರಣವಾಗಿದ್ದು, ಇದು ರಕ್ತಕ್ಕೆ ಮತ್ತು ಮೆದುಳಿಗೆ ಹೆಚ್ಚಿನ ಆಮ್ಲಜನಕವನ್ನು ಒದಗಿಸುತ್ತದೆ. ಪ್ರಾಣ ಎಂದರೆ ಉಸಿರಿನಲ್ಲಿ ಅಡಗಿರುವ ಸೂಕ್ಷ್ಮ ಜೀವಶಕ್ತಿಯಾಗಿದ್ದು, ಮನಸ್ಸು ಮೆದುಳಿಗೆ ಸಂಬಂಧಿಸಿದೆ. ಮನಸ್ಸಿನ ಚಂಚಲತೆಯನ್ನು ನಿವಾರಿಸುವ ಕ್ರಮಬದ್ಧ ಉಪಾಯವೇ ಪ್ರಾಣಾಯಾಮ ಎಂಬುದು ಇದಕ್ಕಿರುವ ಸ್ಥೂಲ ವ್ಯಾಖ್ಯಾನ. ಶಿಸ್ತುಬದ್ಧ ಉಸಿರಾಟವು ಮನಸ್ಸನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಹಾಗೂ ಒತ್ತಡ ನಿವಾರಣೆಯಾಗುತ್ತದೆ. ಸುಖ ಪ್ರಾಣಾಯಾಮ, ನಾಡಿಶುದ್ಧಿ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮವು ಒತ್ತಡ ನಿಯಂತ್ರಣಕ್ಕೆ ಸಹಕಾರಿಯಾಗುತ್ತದೆ. ಅಷ್ಟಾಂಗ ಯೋಗದ 7ನೇ ಮೆಟ್ಟಿಲೆ ಧ್ಯಾನ. ಧ್ಯಾನದಿಂದ ಮನಸ್ಸಿಗೆ ಆಳ ವಿಶ್ರಾಂತಿ ಮತ್ತು ನೆಮ್ಮದಿ ಒದಗಿ ಬರುತ್ತದೆ. ಆರಂಭದಲ್ಲಿನ ಯಾವುದಾದರೂ ಒಂದು ಆಸನವನ್ನು ಆಯ್ಕೆ ಮಾಡಿ ಮುಂಜಾನೆ ಮತ್ತು ಸಂಜೆ 2 ಬಾರಿ ಖಾಲಿ ಹೊಟ್ಟೆಯಲ್ಲಿ ಬೆನ್ನು, ಕುತ್ತಿಗೆ, ಶಿರಸ್ಸು ನೇರ ಮಾಡಿ, ವಜ್ರಾಸನ ಅಥವಾ ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕುಳಿತು ಸಾಮಾನ್ಯ ಉಸಿರನ್ನು 1ರಿಂದ 50 ಬಾರಿ ಲೆಕ್ಕ ಹಾಕಬೇಕು. ಅನಂತರ ವಿಶ್ರಾಂತಿ ಪಡೆಯಿರಿ. ಒಟ್ಟಾರೆಯಾಗಿ ಅಷ್ಟಾಂಗ ಯೋಗದ ನಿಯಮವನ್ನು ನೈತಿಕ ಬಲ ಸುಧಾರಣೆ ಪಾಲಿಸಿ ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ ಮತ್ತು ಸಮಾಧಿ ಇವನ್ನು ಪಾಲಿಸಿದಾಗ ಉತ್ತಮ ಜೀವನ ನಡೆಸಬಹುದು. ಧ್ಯಾನವು ಸಹಕಾರಿ. ಒತ್ತಡ ನಿಯಂತ್ರಣಕ್ಕೆ ಧ್ಯಾನ ಸಹಕಾರಿಯಾಗುತ್ತದೆ. ಧ್ಯಾನವು ರಕ್ತದೊತ್ತಡದ ಮೇಲೆ ಗಮನಾರ್ಹ ಪ್ರಭಾವ ಬೀರುತ್ತದೆ. ಹೃದಯ ಬಡಿತವು ಲಯಬದ್ಧವಾಗಿರುತ್ತದೆ. ನರಮಂಡಲದ ಚಟುವಟಿಕೆಗಳು ಕಡಿಮೆಯಾಗುತ್ತದೆ. ಎಲ್ಲ ರೀತಿಯ ಆತಂಕದ ಲಕ್ಷಣಗಳನ್ನು ಕಡಿಮೆ ಮಾಡಲು ಧ್ಯಾನವು ಒಂದು ಪರಿಪೂರ್ಣ ವಿಧಾನವಾಗಿದೆ. ಧ್ಯಾನವು ಎಲ್ಲ ವರ್ಗದ ಜನರಲ್ಲಿ ಒತ್ತಡವನ್ನು ನಿವಾರಿಸುವ ಅತ್ಯಂತ ಜನಪ್ರಿಯ ವಿಧಾನಗಳಲ್ಲಿ ಒಂದಾಗಿದೆ.
ಧ್ಯಾನವು ಶಾಂತ ಸ್ಥಾನದಲ್ಲಿ ಕುಳಿತು ಮನಸ್ಸನ್ನು ತೆರವುಗೊಳಿಸುವುದು ಆಗಿದೆ. ಪದೇ ಪದೇ ಒತ್ತಡಕ್ಕೆ ಒಳಗಾಗುವವರು ದಿನಕ್ಕೆ 3 ಬಾರಿ ಶವಾಸನ ಅಭ್ಯಾಸ ಮಾಡಿ. 7 ವಿಶ್ವ ಸಂಗೀತದಿನೆಲ್ಲೆಲ್ಲೂ ಸಂಗೀತವೇ. ಸಂಗೀತ ನಾದದಲ್ಲಿ ವಿಶ್ವವನ್ನೇ ಬೆಸೆಯುವ ಶಕ್ತಿ ಇದೆ. ಮಧುರಾತಿ ಮಧುರ ಅನುಭೂತಿ ಸೃಷ್ಟಿಸುವ ಸಂಗೀತಕ್ಕೆ ಕೆಳುಗರ ಮನ ಮುಟ್ಟುವ, ಹೃದಯ ತಟ್ಟುವ ಗುಣವಿದೆ. ನಮ್ಮ ಪ್ರಕೃತಿಯಲ್ಲೇ ಸಂಗೀತವಿದೆ. ಹರಿಯುವ ನದಿಯಲ್ಲಿ, ಬೀಸುವ ಗಾಳಿಯಲ್ಲಿ, ಹಕ್ಕಿಗಳ ಉಳಿಯಲ್ಲಿ, ದುಂಬಿಗಳ ಝೇಂಕಾರದಲ್ಲಿ, ಗಾಯಕರ ದನಿಯಲ್ಲಿ, ವಾದ್ಕರ ವಾದ್ಯಗಳಲ್ಲಿ ಸಂಗೀತವಿದೆ. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ಕೇಳುವ ಕಿವಿ ಇರಲು, ನೋಡುವ ಕಣ್ಣಿರಲು. ಮಲೆಯ ಮಾರುತ ಚಿತ್ರದ ಈ ಸುಮಧುರ ಹಾಡುಗೆ ಜೆ ಯೇಸುದಾಸ್ ದನಿಯಲ್ಲಿ ಮೊಳಗುವುದನ್ನು ಕೇಳಲು ಎಂದಿಗೂ ಶ್ರವಣಾನಂದಕರವೇ. ಈ ಹಾಡಿನಲ್ಲಿ ಪ್ರಕೃತಿ ಮತ್ತು ಸಂಗೀತದ ನಡುವಿನ ಅನನ್ಯ ನಂಟಿನ ಅನಾವರಣವಿದೆ. ಸಂಗೀತ ಎಲ್ಲಿ ಇಲ್ಲ ಹೇಳಿ? ಬೀಸುವ ಗಾಳಿಯಲ್ಲಿ, ಹರಿಯುವ ನೀರಿನಲ್ಲಿ, ಭ್ರಮರದ ಝೇಂಕಾರದಲ್ಲಿ, ಕೋಗಿಲೆಯ ಕಂಠದಲ್ಲಿ, ಬಾನಾಡಿಗಳ ಚಿಲಿಪಿಲಿಯಲ್ಲಿ. ಅಷ್ಟೇ ಏಕೆ, ಗಿಡಮರಗಳ ಎಲೆಗಳು ಗಾಳಿಗೆ ಅಲ್ಲಾಡಿದರೆ ಅದು ಸಂಗೀತವೇ. ಮುನಿಗಳು ಓಂಕಾರ ಪಠಿಸಿದರೂ ಸಂಗೀತವೇ. ಗಾಯಕ ಹಾಡಿದರೆ ಅದು ಶ್ರೇಷ್ಠ ಸಂಗೀತ. ವಾದ್ಯಗಳಲ್ಲಿ ಅದು ಸುಶಿರವಾದ್ಯವೇ ಇರಲಿ, ಅವನದ್ಧ ವಾದ್ಯವೇ ಇರಲಿ, ಶ್ರುತಿ ಲಯಬದ್ಧವಾಗಿ ನುಡಿಸಿದರೆಂದರೆ ಅದು ಪರಮಾನಂದಕರ ಸಂಗೀತ. ಒಟ್ಟಿನಲ್ಲಿ ಕೇಳಲು ಆಪ್ಯಾಯಮಾನವಾದ, ಒಂದು ಕ್ಷಣ ನಮ್ಮ ಜಂಜಡವನ್ನೆಲ್ಲ ಮರೆತು ಏಕಾಗ್ರತೆ ಮೂಡಿತೆಂದರೆ ಅದು ಸಂಗೀತದಿಂದ ಮಾತ್ರ ಸಾಧ್ಯ. ಅಂದಹಾಗೆ ಜೂನ್ 21 ವಿಶ್ವ ಸಂಗೀತ ದಿನ. ಇದು ಸಂಗೀತ ಪ್ರಿಯರಿಗೊಂದು ಹಬ್ಬ. ವರ್ಷದ ಎಲ್ಲ ದಿನಗಳಲ್ಲೂ ಸಂಗೀತ ಕೇಳುತ್ತೇವೆ. ಆದರೂ ಸಂಗೀತ ದಿನ ಜಾಗತಿಕ ಮಟ್ಟದಲ್ಲಿ ಬಹಳ ಮಹತ್ವದ್ದು. ಸಂಗೀತ ಎಂಬುದು ಹೃದಯ ಭಾಷೆ, ಬಾಂಧವ್ಯ ಬೆಸೆಯುವ ನಾದ. ವಿಶ್ವಭಾಷೆಯೂ ಹೌದು. ಸಂಗೀತ ಎಂಬುದು ಭಾಷಾತೀತ, ಸಾಹಿತ್ಯಾತೀತ, ಪರಿಶುದ್ಧ ಹಾಗೂ ಎಲ್ಲ ಭಾವಗಳಿಗೆ ಮೂಲವೇ ಸಂಗೀತ. ಭಾರತೀಯ ಸಂಗೀತದಲ್ಲಿ ಅದೆಷ್ಟು ವೈವಿಧ್ಯ. ಒಂದು ರೀತಿಯಲ್ಲಿ ಭಾರತ ಸಂಗೀತದ ತವರೂರು ಎನ್ನಬಹುದು. ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಸಿನಿಮಾ ಸಂಗೀತ, ಜಾನಪದ, ವಚನ, ಸುಗಮ ಸಂಗೀತ, ಭಕ್ತಿಗೀತೆ, ಗಜಲ್, ಫ್ಯೂಷನ್, ಪಾಪ್, ರಾಕ್, ಜಾಸ್. ಹೀಗೆ ಪಟ್ಟಿ ಮುಂದುವರಿಯುತ್ತದೆ. ಪ್ರಕೃತಿಯೇ ಸಂಗೀತ, ಜಗತ್ತೇ ನಾದಮಯ. ಶಾಸ್ತ್ರೀಯ ಸಂಗೀತಕ್ಕೆ ಸಾಮವೇದವೇ ಮೂಲ. ಅದೇ ರೀತಿ ಸಂಗೀತಕ್ಕೆ ಪ್ರಕೃತಿಯೇ ತಾಯಿ. ಮಳೆ ಜೋರಾಗಿ ಸುರಿದರೆ ಅಲ್ಲಿ ಸಂಗೀತವಿದೆ, ಅಲ್ಲಿ ಭಾವುಕತೆ ಇದೆ. ವರ್ಷ ಋತು ಎಂದರೆ ಅದು ನಾದವನ್ನು, ರಾಗವನ್ನು ಆಸ್ವಾದಿಸುವ ಕಾಲ. ಬದುಕಿಗೆ ಜೀವನಾಡಿಯಾಗಿರುವ ಮಳೆ ಹಸಿರು ಉಕ್ಕಿಸುವಂತೆ ಮನಸ್ಸಿಗೆ ಮಾರ್ಧವತೆಯನ್ನು ಉಕ್ಕಿಸುತ್ತದೆ. ನಿಸರ್ಗ ಸುರಿಸುವ ಮಳೆ, ಜಡಿ ಮಳೆ, ಬಿರುಗಾಳಿ, ಸಿಡಿಲು, ಸೋನೆ ಮಳೆ ಎಲ್ಲದರಲ್ಲೂ ರಾಗಗಳ ಹಿಮ್ಮೇಳವಿದೆ. ಹೀಗಾಗಿಯೇ ಚಿತ್ರಾಂಬರಿ, ಅಮೃತ ವರ್ಷಿಣಿ, ಮೇಘರಾಗ, ಮೇಘ ಮಲ್ಹಾರ್, ಮಿಯಾ ಮಲ್ಹಾರ್, ಗೌಡ ಮಲ್ಹಾರ್ ಮುಂತಾದ ಮಳೆ ರಾಗಗಳು ಕೆಳುಗರಿಗೆ ಅನುಭೂತಿ ಸೃಷ್ಟಿಸುವುದು. ವಾಗ್ಗೇಯಕಾರ ಮುತ್ತಯ್ಯ ಭಾಗವತರ ಸುಪ್ರಸಿದ್ಧ ಕೃತಿ ಸುಧಾಮಯ ಸುಧಾನಿಧಿ ಅಮೃತ ವರ್ಷಿಣಿ ರಾಗದಲ್ಲಿದ್ದು ಕೇಳುಗರಿಗೆ ವಿಶಿಷ್ಟ ಅನುಭವ ಕೊಡುತ್ತದೆ. ಬದುಕು ಹಸನಾಗಿಸುವ ಮಳೆಯಂತೆ ಈ ರಾಗದ ರಸಧಾರೆ ಆಪ್ತವಾಗುತ್ತದೆ. ಇದೇ ರೀತಿ ಮಲ್ಹಾರ್ ರಾಗಗಳು ಮೂಡಿ ಮಾಡುವಂಥದ್ದು. ಸಂಗೀತ ಎಂಬುದು ಗಂಧರ್ವ ವಿದ್ಯೆ. ಇದರಲ್ಲಿ ಧಾರ್ಮಿಕ ಹಾಗೂ ಲೌಕಿಕ ಎಂಬ 2 ಬಗೆಗಳಿವೆ ಎನ್ನುತ್ತಾರೆ ತಜ್ಞರು. ಧಾರ್ಮಿಕ ಸಂಗೀತ ಭಕ್ತಿ ಪ್ರೇರಿತವಾಗಿರುತ್ತದೆ. ಇದನ್ನು ಮಾರ್ಗ ಸಂಗೀತ ಎಂದು ಕರೆಯುವುದಿದೆ. ಖ್ಯಾತ ಸಂಗೀತಗಾರ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರ ಪ್ರಕಾರ ಸಂಗೀತಕ್ಕೆ 2 ಸ್ವರೂಪವಿದೆ. ಒಂದು ಶಬ್ದಾತೀತವಾದ ಸಂಗೀತ, ಅದು ಪ್ರಕೃತಿಯಲ್ಲಿ ಅಂತರ್ಗತವಾಗಿರುತ್ತದೆ. ಇನ್ನೊಂದು ಅತ್ಯಂತ ಪರಿಶುದ್ಧವಾದ ಸಂಗೀತ, ಅದು ನಮ್ಮ ಧ್ವನಿಯಿಂದ, ವಾದ್ಯಗಳಿಂದ ಹೊರಡುತ್ತದೆ. ಸಂಗೀತ ಎಂಬುದು ದಿವ್ಯನಾದ. ಕೆ.ಜೆ. ಯೇಸುದಾಸ್ ಮಾಧುರ್ಯಭರಿತವಾಗಿ ಹಾಡಿದ ಗೀತೆಯಲ್ಲಿ ಇರುವ ಸಾಹಿತ್ಯದಂತೆ ಸಂಗೀತ ಎಂದಿಗೂ ಸುರಗಂಗೆಯಂತೆ, ಸಂಗೀತ ಎಂದಿಗೂ ರವಿಕಾಂತಿಯಂತೆ, ಬೀಸಿಲಲ್ಲಿ ತಂಗಾಳಿ ಹೊಸ ಜೀವ ತಂದಂತೆ, ಆ ದೈವಸುಧೆಯಿಂದ ಪರಮಾರ್ಥವಂತೆ. ಎಂಥ ವಿದ್ವತ್ಪೂರ್ಣವಾದ ಸಾಹಿತ್ಯದ ಸಾಲುಗಳಿವೆ, ಎಂಥ ಮಧುರಾತಿ ಮಧುರ ಅನುಭೂತಿ ಮೂಡಿಸುವ ಪದಗಳಿವು. ವಿಶ್ವ ಸಂಗೀತ ದಿನದ ಆರಂಭ ಹೇಗೆ? ವಿಶ್ವ ಸಂಗೀತ ದಿನ ಆರಂಭಗೊಂಡದ್ದು ಫ್ರಾನ್ಸ್ ದೇಶದಲ್ಲಿ
1982ರಲ್ಲಿ ಅಲ್ಲಿನ ಸಂಸ್ಕೃತಿ ಸಚಿವರಾಗಿದ್ದ ಜಾಕ್ ಲಾಂಗ್ ಅವರು ಜೂನ್ 21 ವಿಶ್ವ ಸಂಗೀತ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿದರು. ಅದರಂತೆ ಮೊದಲ ಬಾರಿಗೆ ಅಮೆರಿಕದ ಸಂಗೀತಗಾರ ಜೋಯಲ್ ಕೊಹೆನ್ ಇಡೀ ರಾತ್ರಿ ಸಂಗೀತ ಕಾರ್ಯಕ್ರಮ ಏರ್ಪಡಿಸಿ ವಿಶ್ವ ಸಂಗೀತ ದಿನಕ್ಕೆ ನಾಂದಿ ಹಾಡಿದರು. ನಂತರದಲ್ಲಿ ಸಂಗೀತದ ದಿನದ ಆಚರಣೆ ವಿಶ್ವದ 32 ದೇಶಗಳಿಗೆ ಹಬ್ಬಿತ್ತು. ಇದೀಗ ವಿಶ್ವದ ಬಹುತೇಕ ದೇಶಗಳು ವಿಶ್ವ ಸಂಗೀತದ ಹೆಸರಿನಲ್ಲಿ ದೇಶವಾರು ಶೈಲಿಯ ಸಂಗೀತದ ಮೂಲಕ ಸಂಗೀತ ದಿನವನ್ನು ಆಚರಿಸುತ್ತಿವೆ. ಸಂಗೀತದ ಚಿಕಿತ್ಸಕ ಗುಣ. ನಮ್ಮ ಪ್ರಕೃತಿಯಲ್ಲಿರುವ ಸಂಗೀತದಂತೆ ಸಂಗೀತಕ್ಕೆ ನಮ್ಮ ರೋಗಗಳನ್ನು ಗುಣಪಡಿಸುವ ಚಿಕಿತ್ಸಕ ಗುಣಗಳು ಇವೆ. ಇದು ವೈಜ್ಞಾನಿಕವಾಗಿಯೂ ಸಾಬೀತಾದ ವಿಚಾರ. ತಲೆನೋವು ನಿವಾರಣೆಗೆ, ನಿದ್ರಾಹೀನತೆಗೆ, ಮಾನಸಿಕ ನೆಮ್ಮದಿಗೆ ರಾಗಗಳ ಕೊಡುಗೆ ಅಪಾರ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ರಾಗ ನೀಲಾಂಬರಿ, ಭಾಗ್ಯಶ್ರೀ, ಕೊಫಿ, ಕಮಾಚ್, ಅಭೋಗಿ ನಿದ್ರಾಹೀನತೆ ನಿವಾರಣೆಗಾಗಿ ಸಂಗೀತ ಚಿಕಿತ್ಸಕರು ಬಳಸುವರು. ಇದೇ ರೀತಿ ರಾಗ ಪೂರ್ವಿ, ಹಿಂದೂಸ್ತಾನಿ ಸಂಗೀತದ ರಾಗ ಮೊಲ್ಕೌನ್ಸ್ ತಲೆನೋವು ನಿವಾರಣೆಗೆ ಸಹಾಯಕ. ಮಾನಸಿಕ ನೆಮ್ಮದಿಗೆ ರಾಗ ಕಾನಡ, ವಕುಳಾಭರಣ ತುಂಬಾ ಪ್ರಯೋಜನಕಾರಿ. ಸಂಗೀತಕ್ಕೆ ಸಮಾಜದಲ್ಲಿ ಸದ್ಭಾವನೆ ಮೂಡಿಸುವ ಗುಣವಿದೆ. ಮಕ್ಕಳಲ್ಲಿ ಒಳ್ಳೆಯತನ ಬೆಳೆಸುವ ಶಕ್ತಿ ಇದೆ. ಬದುಕನ್ನು ಶಿಸ್ತುಬದ್ಧವಾಗಿಸುವ ಶಕ್ತಿ ಇರುವುದು ಸಂಗೀತದಲ್ಲೇ. ನಿತ್ಯವೂ ಸುಮಧುರ ಸಂಗೀತವನ್ನು ಆಸ್ವಾದಿಸೋಣ, ಮಾನಸಿಕ ಒತ್ತಡ ಕಳೆಯೋಣ, ಎಲ್ಲರೂ ಆನಂದಿಸೋಣ, ಅನುಭವಿಸೋಣ. ಮುಂದಿನ ಪೀಳಿಗೆಗೂ ಸಂಗೀತದ ಘಮಲನ್ನು ಪಸರಿಸೋಣ. ಹ್ಯಾಪಿ ಮ್ಯೂಸಿಕಲ್ ಇಯರ್, ಹ್ಯಾಪಿ ಮ್ಯೂಸಿಕ್ ಡೇ. 8 ಚಿಣ್ಣರ ಪುಟ. ಅ ವೃಕ್ಷ ದೇವತೆ. ಒಬ್ಬ ಬಡಗಿ ಇದ್ದ. ಅವನು ಕಟ್ಟಿಗೆ ಕಡಿದು ಮರದ ಸಾಮಾನುಗಳನ್ನು ಮಾಡಿ ಮಾರುವುದು ಮತ್ತು ಕಟ್ಟಿಗೆಯನ್ನು ಮಾಡಿ ಮಾರುತ್ತಿದ್ದ. ಅವನು ಅವನ ಹೆಂಡತಿ ಇದರಿಂದ ಜೀವನ ಸಾಗಿಸುತ್ತಿದ್ದರು. ಹೀಗೆ ಒಂದು ದಿನ ಕಾಡಿಗೆ ಬಂದು ಮರ ಕಡೆಯಲು ಹೊರಟನು. ಕೊಡ್ಡಲಿ ಎತ್ತಿದ್ದ. ಆಗ ಮರದೊಳಗಿಂದ ವೃಕ್ಷ ದೇವತೆ ಹೊರಗೆ ಬಂದು, ಈ ಮರವನ್ನು ಕಡಿಯಬೇಡ, ಇದರಲ್ಲಿ ನಾನಿರುವೆ ಎಂದಳು. ಬಡಗಿ ಹೇಳಿದ, ಹಾಗಾದರೆ ನಾನು ನನ್ನ ಜೀವನೋಪಾಯಕ್ಕೆ ಏನು ಮಾಡಲಿ? ವೃಕ್ಷ ದೇವತೆ ಹೇಳಿದಳು, ನೀನು ಈ ಮರ ಕಡಿಯಬೇಡ. ನಿನಗೆ 3 ವರ ಕೊಡುವೆ. ಆದ್ದರಿಂದ ನಿನಗೆ ಬೇಕಾದುದನ್ನು ಕೇಳಿ ಪಡೆಯಬಹುದು ಎಂದಳು. ಬಡಗಿ ಹೇಳಿದ, ನಾನೊಬ್ಬನೇ ಇದನ್ನು ಯೋಚನೆ ಮಾಡಲು ಆಗುವುದಿಲ್ಲ. ನನ್ನ ಹೆಂಡತಿಯು ಪಾಪ ಒಳ್ಳೆಯವಳು. 3 ವರದಲ್ಲಿ ನನ್ನ ಹೆಂಡತಿಗೆ 1 ಕೊಡು, ನನಗೆ 2 ವರ ಕೊಡು ಎಂದನು. ತಥಾಸ್ತು ಎಂದಳು ವೃಕ್ಷ ದೇವತೆ. ಬಡಗಿಗೆ ಬಹಳ ಖುಷಿಯಾಯಿತು. ಮನೆಗೆ ಓಡಿ ಬಂದನು. ಅವನ ಹೆಂಡತಿ ಗಂಡನಿಗೆ ಬಿಸಿ ಬಿಸಿಯಾಗಿ ತಿಂಡಿ ತಂದುಕೊಟ್ಟಳು. ಆ ಸಂತೋಷದಲ್ಲಿ ಬಡಗಿ ದೇವತೆ ವರ ಕೊಟ್ಟ ವಿಚಾರ ಎಲ್ಲವನ್ನೂ ಹೆಂಡತಿಗೆ ಹೇಳಿದ. ಅವಳಿಗೂ 1 ವರ ಕೇಳಿ ಪಡೆದ ವಿಚಾರವನ್ನು ಹೇಳಿದ. ಖುಷಿಯಾದ ಆಕೆ ಈಗಲೇ ನೋಡಿ ಬಿಡುವೆ ಎಂದು ತಟ್ಟೆ ತುಂಬ ಖಾರ ಸಿಹಿ ತಿಂಡಿಗಳು ಬರಲಿ ಎಂದಳು. ಅವಳು ವರ ಕೇಳುತ್ತಿದ್ದಂತೆ ದೊಡ್ಡ ತಟ್ಟೆಯ ತುಂಬ ನಾನಾ ತರಹದ ತಿಂಡಿಗಳು, ಕೊಬ್ಬರಿ ಮಿಠಾಯಿ, ಉಂಡೆಗಳು, ಮೈಸೂರು ಪಾಕು, ಬೇಸನ್ ಲಾಡು, ಚಕ್ಕುಲಿ, ಕೊಡುಬಳ್ಳೆ, ನಿಪ್ಪಟ್ಟು, ಅಂಬಡೆ ಬೋಂಡ್, ಅನೇಕ ಸಿಹಿ ಖಾರ ತಿಂಡಿಗಳು ಬಂದು ಕೂತಿತು. ಅವಳು ಮಾಡಿರುವ ಕೆಲಸ ನೋಡಿ ಬಡಗಿಗೆ ತುಂಬಾ ಕೋಪ ಬಂದಿತು. ಎಂಥ ಕೆಲಸ ಮಾಡಿದೆ ಬುದ್ಧಿಗೇಡಿ, ಅಮೂಲ್ಯವಾದ ವರವನ್ನು ಅಲ್ಪ ತಿಂಡಿಗಾಗಿ ಕಳೆದು ಬಿಟ್ಟೆಯಲ್ಲ. ನಿನಗೆ ಬುದ್ಧಿ ಇಲ್ಲ. ನೀನು ಮಾಡಿದ ತಪ್ಪಿಗೆ ತರಿಸಿದ ತಿಂಡಿಗಳೆಲ್ಲ ನಿನ್ನ ಮುಖಕ್ಕೆ ಅಂಟಿಕೊಳ್ಳಲಿ ಎಂದನು. ಅವನು ಹೇಳಿದಂತೆಯೇ ಆ ತಿಂಡಿಗಳೆಲ್ಲ ಅವನ ಹೆಂಡತಿಯ ಮುಖಕ್ಕೆ ಅಂಟಿಕೊಂಡಿತು. ತಿಂಡಿಗಳನ್ನು ಎಷ್ಟು ಪ್ರಯತ್ನ ಪಟ್ಟರೂ ಮುಖದಿಂದ ತೆಗೆಯಲು ಆಗಲೇ ಇಲ್ಲ. ಹೆಂಡತಿ ಒದ್ದಾಟ ನೋಡಲಾರದೆ ಬಡಗಿ ಅಂದುಕೊಂಡ, ದುಡುಕಿ ತಾನೆಂಥ ತಪ್ಪು ಮಾಡಿದೆ, ಈಗಾಗಲೇ 2 ವರ ಕಳೆದು ಹೋಗಿದೆ. ಅವನು ಹೆಂಡತಿ ಮುಖ ನೋಡಿದ, ವಿಕಾರವಾಗಿತ್ತು. ಅವಳ ಗುಳಾಟ ನೋಡಲಾರದೆ ನನ್ನ ಹೆಂಡತಿ ಮುಖಕ್ಕೆ ಅಂಟಿರುವ ತಿಂಡಿಗಳೆಲ್ಲ ಕೆಳಗೆ ಬೀಳಲಿ ಎಂದು ಕೇಳಿದ. ತಕ್ಷಣ ಹೆಂಡತಿ ಮುಖಕ್ಕೆ ಅಂಟಿದ ತಿಂಡಿಗಳೆಲ್ಲ ಕೆಳಗೆ ಬಿದ್ದಿತು. ಹೆಂಡತಿ ಮುಖ ಮೊದಲಿನಂತೆ ಆಯಿತು. ಆದರೆ ರುಚಿ ರುಚಿಯಾಗಿ ತಿನ್ನಲು ತಿಂಡಿಗಳು ಇಲ್ಲವಾಯಿತು, ವರಗಳು ವ್ಯರ್ಥವಾಯಿತು. ಬಡಗಿ ಹೇಳಿದ, ವೃಕ್ಷ ದೇವತೆ ಕೊಟ್ಟ ಅಮೂಲ್ಯವಾದ ವರದಿಂದ ನಮ್ಮ ಬಡತನವನ್ನು ಹೋಗಿಸಿಕೊಂಡು ಶ್ರೀಮಂತರಾಗಬಹುದಿತ್ತು. ಆದರೆ ನಮ್ಮಿಬ್ಬರ ಮೂರ್ಖತನದಿಂದ ಆ ವರವನ್ನು ಕಳೆದುಕೊಂಡು ಮತ್ತೆ ಬಡವರಾಗಿ ಉಳಿದೆವು ಎಂದು ದುಃಖಪಟ್ಟನು. ಅದಕ್ಕೆ ಹೇಳುವುದು,
ಅದೃಷ್ಟ ಬಂದಾಗ ಆತುರಪಟ್ಟು ದುಡುಕಿ ನಿರ್ಧಾರ ತೆಗೆದುಕೊಳ್ಳದೆ ಸದುಪಯೋಗ ಮಾಡಿಕೊಳ್ಳಬೇಕು. ಬಡಗಿತನಾಗಿ ಒಲಿದು ಬಂದ ಅಮೂಲ್ಯ ಬದುಕನ್ನು ಕಳೆದುಕೊಂಡ. ಅದೃಷ್ಟ ಕೂಡಿ ಬಂದಾಗ ಯೋಚಿಸಿ ಉಪಯೋಗ ಪಡೆದುಕೊಳ್ಳಬೇಕು. ಇಲ್ಲದಿದ್ದರೆ ಮೂರ್ಖರು ಎನ್ನುತ್ತಾರೆ. ಆ ಯೋಧರಿಗೊಂದು ನಮನ. ವೀರ ಯೋಧರೇ, ನಿಮಗೆ ಕೋಟಿ ನಮನ. ಎಷ್ಟು ಹೊಗಳಿದರೂ ಕಡಿಮೆ ನಿಮ್ಮ ತ್ಯಾಗ ಬಲಿದಾನ. ದೇಹ ಮಣ್ಣಿಗೆ ಪ್ರಾಣ ದೇಶಕ್ಕೆ ಅನ್ನೋ ಮಾತಿಗೆ ನೀವೇನೇ ಹೋಲಿಕೆ. ನಾನು ನನ್ನವರು ಅನ್ನೋ ಸ್ವಾರ್ಥ ಬಿಟ್ಟು ದೇಶ ರಕ್ಷಣೆ ಮಾಡೋ ಪಣವ ತೊಟ್ಟು ಹೆಬ್ಬಂಡೆಯಂತೆ ಗಡಿಯಲ್ಲಿ ನಿಂತು ಕಾಯುತ್ತೀರ ನಮ್ಮನ್ನು ಹಗಲಿರುಳನ್ನೇ ಮರೆತು. ಸಾವಿನ ಮಡಿಲಲ್ಲೇ ಮಲಗಿ 3 ಹೊತ್ತು ಶತ್ರುಗಳ ಎದೆಯಲ್ಲಿ ಭಯವ ಸೃಷ್ಟಿಸಿ ಜಗತ್ತು ಹಿಮರಾಶಿಯ ನಡುವಲ್ಲೂ ಬದುಕೋ ತಾಕತ್ತು ಇಂತಹ ಗಂಡೆದೆ ನಿಮಗಿದೆ ಅಂತ ಗೊತ್ತು. ತ್ರಿವರ್ಣ ಧ್ವಜದ ನೆರಳಿನಲ್ಲಿ ಭಾರತಾಂಬೆ ಶ್ರೀರಕ್ಷೆ ಇರುವ ನೆಲದಲ್ಲಿ ನಮ್ಮ ಸೈನ್ಯಕ್ಕೆ ಸೋಲೋ ಮಾತಿನಲ್ಲಿ ನಿಜವಾದ ನಾಯಕರು ನೀವೇನೆ ನಮ್ಮ ಬದುಕಲ್ಲಿ. ರಚನೆ ಹರ್ಷ ಟಿ. ಜಿ. ತುಮಕೂರು. ಕವನ ಸಂಕಲನ ಕೆಂಡದ ನೆರಳು. 9 ಅಡುಗೆ ಮನೆ. ಮಳೆಗಾಲದ ಚಳಿಗೆ ಗರಮಾಗರಂ ಟಿಕ್ಕಿ ವೈವಿಧ್ಯ. ಟಿಕ್ಕಿ ಹೆಚ್ಚಾಗಿ ಉತ್ತರ ಭಾರತದಲ್ಲಿ, ಅದರಲ್ಲೂ ಪಂಜಾಬಿನಲ್ಲಿ ಜನ ಇಷ್ಟಪಡುವಂಥ ಒಂದು ತಿಂಡಿ. ಬೆಳಗ್ಗಿನ ಉಪಾಹಾರಕ್ಕೂ ಇದನ್ನು ಬಳಸುತ್ತಾರೆ. ಊಟದ ಬದಲು ಇದನ್ನೇ ಸೇವಿಸುವವರು ಇದ್ದಾರೆ. ಪುದೀನಾ ಚಟ್ನಿಯೊಂದಿಗೆ ದಿನದ ಎಲ್ಲ ಸಮಯದಲ್ಲೂ ಸೇವಿಸಬಹುದಾದಂಥ ಗರಿಗರಿಯಾದ ಒಂದು ತಿಂಡಿ ಎಂದರೆ ಅದು ಟಿಕ್ಕಿ. ಮಳೆಗಾಲದಲ್ಲಿ ವಿಧವಾದ ಟಿಕ್ಕಿಗಳನ್ನು ಮನೆಯಲ್ಲೇ ತಯಾರಿಸಿ ಸವಿಯಿರಿ. 1 ಆಲೂ ಟಿಕ್ಕಿ. ಏನೇನು ಬೇಕು? ಬೇಯಿಸಿ ಸಿಪ್ಪೆ ಸುಲಿದು ಪುಡಿ ಮಾಡಿದ ಆಲೂಗೆಡ್ಡೆ 4 ಕಪ್, ಬೇಯಿಸಿದ ಬಟಾಣಿ 4 ದೊಡ್ಡ ಚಮಚ, ತಾಜಾ ಬ್ರೆಡ್ಡಿನ ಹಾಳೆ 4, ಬೇಯಿಸಿದ ಹೂಕೋಸಿನ ಚೂರು 2 ದೊಡ್ಡ ಚಮಚ, ಸಣ್ಣಗೆ ಹೆಚ್ಚಿದ ಪುದೀನ 1 ದೊಡ್ಡ ಚಮಚ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ದೊಡ್ಡ ಚಮಚ, ರುಬ್ಬಿದ್ದ ಶುಂಠಿ 1 ಚಿಕ್ಕ ಚಮಚ, ಮೆಣಸಿನ ಪುಡಿ 1 ಚಿಕ್ಕ ಚಮಚ, ಗರಂ ಮಸಾಲೆ ಪುಡಿ 1 ಚಿಕ್ಕ ಚಮಚ, ಸಣ್ಣಗೆ ಹೆಚ್ಚಿದ ನೀರುಳ್ಳಿ 1 ದೊಡ್ಡ ಚಮಚ, ಎಣ್ಣೆ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡೋದು ಹೇಗೆ? ಬೇಯಿಸಿದ ಬಟಾಣಿ, ಹೂಕೋಸುಗಳಿಂದ ಪೂರ್ತಿಯಾಗಿ ನೀರು ಬಸಿಯಿರಿ. ಬಾಣಲೆಯಲ್ಲಿ 2 ಚಮಚ ಎಣ್ಣೆ ಬಿಸಿ ಮಾಡಿ, ನೀರುಳ್ಳಿ ನಸುಗೆಂಪು ಬಣ್ಣ ಬರುವವರೆಗೆ ಹುರಿಯಿರಿ. ಇದಕ್ಕೆ ಬಟಾಣಿ, ಹೂಕೋಸು, ಮಸಾಲೆ ಪುಡಿಗಳನ್ನು ಸೇರಿಸಿ ನೀರಿನ ಪಸೆ ಆರುವವರೆಗೆ ಹುರಿಯಿರಿ. ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಚೂರು ಉಪ್ಪು, ಪುದೀನ ಸೊಪ್ಪು, ಆಲೂಗೆಡ್ಡೆ ಪುಡಿ ಸೇರಿಸಿ ನಾದಿ ಹಿಟ್ಟು ಮಾಡಿಕೊಳ್ಳಿ. ಆಲೂಗೆಡ್ಡೆ ಮಿಶ್ರಣವನ್ನು ಲಿಂಬೆ ಗಾತ್ರದ ಉಂಡೆಗಳಾಗಿ ಮಾಡಿ ಒತ್ತಿ ಮಧ್ಯದಲ್ಲಿ ತಗ್ಗು ಬರುವಂತೆ ಮಾಡಿಕೊಳ್ಳಿ. ತಗ್ಗಿನಲ್ಲಿ ಬಟಾಣಿ, ಹೂಕೋಸು ಮಿಶ್ರಣ ತುಂಬಿಸಿ, ಮೆಲ್ಲನೆ ಒತ್ತಿ. ಆಲೂಗೆಡ್ಡೆ ಹಿಟ್ಟಿನಿಂದ ಮಿಶ್ರಣ ಮುಚ್ಚುವಂತೆ ಮಾಡಿ, ಹೂರಣವನ್ನು ಕಣಕದಲ್ಲಿ ತುಂಬಿ ಹೋಳಿಗೆ ಮಾಡಿದಂತೆ. ನಂತರ ಇದನ್ನು ಮೆಲ್ಲನೆ ಅಂಗೈಯಲ್ಲಿ ತಟ್ಟಿ ಟಿಕ್ಕಿಗಳನ್ನು ತಯಾರಿಸಿ. ಬಿಸಿ ಕಾವಲಿಗೆ ಎಣ್ಣೆ ಹೊಕ್ಕಿ, ಹೊಂಬಣ್ಣ ಬರುವವರೆಗೆ ಗರಿಗರಿಯಾಗಿ ಹುರಿದು ತೆಗೆಯಿರಿ. ಬಿಸಿ ಇರುವಾಗಲೇ ಪುದೀನ ಸೊಪ್ಪಿನ ಚಟ್ನಿ, ಟೊಮೆಟೊ ಸಾಸ್ನೊಂದಿಗೆ ಸವಿಯಿರಿ. 2 ಪನೀರ್ ಟಿಕ್ಕಿ. ಏನೇನು ಬೇಕು? ತಾಜಾ ಪನೀರ್ 1/4 ಕಿಲೋಗ್ರಾಂ, ನೀರು ಬಸಿದ ಗಟ್ಟಿ ಮೊಸರು ಅರ್ಧ ಕಪ್, ತಂದೂರಿ ಮಸಾಲೆ ಪುಡಿ, ಜೀರಿಗೆ ಪುಡಿ, ಲಿಂಬೆ ರಸ ತಲಾ 1 ಚಿಕ್ಕ ಚಮಚ, ಎಣ್ಣೆ 2 ಚಿಕ್ಕ ಚಮಚ, ಅಚ್ಚ ಮೆಣಸಿನ ಪುಡಿ 1 ಚಿಕ್ಕ ಚಮಚ, ರುಬ್ಬಿದ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 2 ಚಿಕ್ಕ ಚಮಚ, ದೊಡ್ಡ ಮೆಣಸಿನಕಾಯಿ 1 ಇಂಚು ಹೋಳುಗಳು 8/10, ನೀರುಳ್ಳಿ ಹೋಳುಗಳು 1 ಇಂಚು ಗಾತ್ರದ್ದು 8/10, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ಪನ್ನೀರನ್ನು 1 ಇಂಚು ಚೌಕಾಕಾರದ ಹೊಳ್ಳುಗಳಾಗಿ ಮಾಡಿ, ಮೊಸರಿನೊಂದಿಗೆ ಉಳಿದೆಲ್ಲ ಸಾಮಗ್ರಿಗಳನ್ನು ಸೇರಿಸಿ ಮಿಶ್ರ ಮಾಡಿ. ಪನೀರ್, ದೊಡ್ಡ ಮೆಣಸಿನಕಾಯಿ, ನೀರುಳ್ಳಿ ಹೋಳುಗಳನ್ನು ಮಿಶ್ರಣದೊಂದಿಗೆ ಹದವಾಗಿ ಬೆರೆಸಿಕೊಳ್ಳಿ. 1 ಗಂಟೆ ನೆನೆಯಲಿ. ದಪ್ಪದ ಹನಚಿ ಕಡ್ಡೆಗೆ 1 ನೀರುಳ್ಳಿ ಹೋಳು, ಅನಂತರ 1 ಪನೀರ್ ತುಂಡು, ಅನಂತರ ದೊಡ್ಡ ಮೆಣಸಿನಕಾಯಿ ಹೋಳು, ಹೀಗೆ ಚೂರುಗಳನ್ನು ಪೋಣಿಸಿ. ಮಿಕ್ಕ ಹೋಳುಗಳನ್ನು ಇದೇ ಮಾದರಿಯಲ್ಲಿ ಪೋಣಿಸಿ. ಬಿಸಿ ಓವನ್ನಲ್ಲಿ 10 ನಿಮಿಷ ಅಥವಾ ಪನೀರ್ ಮೃದುವಾಗುವವರೆಗೆ ಬೇಯಿಸಿ ತೆಗೆಯಿರಿ. ಚಟ್ನಿ ಮತ್ತು ಸಾಸ್ನೊಂದಿಗೆ ರುಚಿಯಾಗಿರುತ್ತದೆ. 3 ಪನೀರ್ ಮಶ್ರೂಮ್ ಟಿಕ್ಕಿ. ಏನೇನು ಬೇಕು? ತುರಿದ ಪನೀರ್ 2 ಕಪ್, ಮೆಣಸಿನ ಪುಡಿ 1 ಚಿಕ್ಕ ಚಮಚ, ಸಣ್ಣಗೆ ಹೆಚ್ಚಿದ ಹಸಿರು ಮೆಣಸಿನಕಾಯಿ 1, ಲಿಂಬೆ ರಸ 1/2 ಚಿಕ್ಕ ಚಮಚ, ಬಿಳಿ ಎಳ್ಳು 1 ದೊಡ್ಡ ಚಮಚ,
ಸಣ್ಣಗೆ ಹೆಚ್ಚಿದ ಅಣಬೆ 6, ಸಣ್ಣಗೆ ಹೆಚ್ಚಿದ ನೀರುಳ್ಳಿ ಅರ್ಧ ಕಪ್, ಸಣ್ಣಗೆ ಹೆಚ್ಚಿದ 6 ಬೆಳ್ಳುಳ್ಳಿ ಎಸಳುಗಳು, ತುರಿದ ಶುಂಠಿ 1 ಚಿಕ್ಕ ಚಮಚ, ಎಣ್ಣೆ 1 ದೊಡ್ಡ ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ಎಣ್ಣೆ ಬಿಸಿ ಮಾಡಿ ಬೆಳ್ಳುಳ್ಳಿ, ನೀರುಳ್ಳಿ ಸೇರಿಸಿ ಕೈಯಾಡಿಸಿ. ಹಸುರು ಮೆಣಸಿನಕಾಯಿ ಚೂರು, ಅಣಬೆ ಸೇರಿಸಿ 5 ನಿಮಿಷ ಕೈಯಾಡಿಸಿ ಇಳಿಸಿ. ಎಳ್ಳಿನ ಹೊರತಾಗಿ ಉಳಿದೆಲ್ಲ ಸಾಮಗ್ರಿಗಳನ್ನು ಸೇರಿಸಿ ಬೆರೆಸಿ, ಹದಗಾತ್ರದ ಟಿಕ್ಕಿಗಳಾಗಿ ರೂಪಿಸಿ. ಕಾವಲಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿ. ಟಿಕ್ಕಿಗಳನ್ನು ಎಳ್ಳಿನಲ್ಲಿ ಹೊರಳಿಸಿ, ಒತ್ತಿ ಬಿಸಿ ಕಾವಲಿಗೆ ಹಾಕಿ. 2 ಕಡೆ ನಸುಗೆಂಪಾಗುವಂತೆ ಹುರಿದು ತೆಗೆಯಿರಿ. 4 ಆಪಲ್ ಟಿಕ್ಕಿ. ಏನೇನು ಬೇಕು? ಹಸುರು ಆಪಲ್ ತುರಿ 2 ಕಪ್, ತುರಿದ ಪನೀರ್ 1 ಕಪ್, ಬೇಯಿಸಿ, ಸಿಪ್ಪೆ ತೆಗೆದು ಪುಡಿ ಮಾಡಿದ ಆಲೂಗೆಡ್ಡೆ 1 ಕಪ್, ಚಾಟ್ ಮಸಾಲ 1 ಚಿಕ್ಕ ಚಮಚ, ಸಣ್ಣಗೆ ಹೆಚ್ಚಿದ ಹಸುರು ಮೆಣಸಿನಕಾಯಿ 2 ಇನದ 3, ಕಾಳು ಮೆಣಸಿನ ಪುಡಿ 1 ಚಿಕ್ಕ ಚಮಚ, ಲಿಂಬೆ ರಸ 1 ಚಿಕ್ಕ ಚಮಚ, ಬ್ರೆಡ್ಡಿನ ಹಾಳೆ 2, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ಆಪಲ್ನಲ್ಲಿ ನೀರಿದ್ದರೆ ಒತ್ತಿ ನೀರು ತೆಗೆಯಿರಿ. ಬೇಕಾದರೆ ಬಿಳಿ ಬಟ್ಟೆಯ ಮೇಲೆ ಹರಡಿಡಬಹುದು. ಬ್ರೆಡ್ ಹಾಳೆಗಳನ್ನು ಪುಡಿ ಮಾಡಿಕೊಳ್ಳಿ. ಮಿಕ್ಕಿದ ಸಾಮಗ್ರಿಗಳೆಲ್ಲವನ್ನೂ ಸೇರಿಸಿ ಕಲಸಿ, ಟಿಕ್ಕಿ ಸಿದ್ಧಪಡಿಸಿ. ಬಿಸಿ ಕಾವಲಿಯಲ್ಲಿ ಹುರಿದು ತೆಗೆಯಿರಿ. 5 ಸಾಬುದಾನೆ ಆಲೂ ಟಿಕ್ಕಿ. ಏನೇನು ಬೇಕು? ಬೇಯಿಸಿ ಸಿಪ್ಪೆ ತೆಗೆದು ಪುಡಿ ಮಾಡಿದ ಆಲೂಗೆಡ್ಡೆ 1.5 ಕಪ್, 1 ಗಂಟೆ ನೆನೆಸಿದ ಸಾಬುದಾನೆ, ಸೀಮೆ ಅಕ್ಕಿ ಅರ್ಧ ಕಪ್, ಬ್ರೆಡ್ಡಿನ ಹಾಳೆಗಳು 3, ಒಣ ಬ್ರೆಡ್ಡಿನ ಪುಡಿ 3 ದೊಡ್ಡ ಚಮಚ, ಟೋಸ್ಟ್, ರಸ್ಕ್, ಬಟರ್ ನದ್ದು ಆಗುತ್ತದೆ, ಗರಂ ಮಸಾಲೆ ಪುಡಿ ಅರ್ಧ ಚಿಕ್ಕ ಚಮಚ, ಸಣ್ಣಗೆ ಹೆಚ್ಚಿದ ನೀರುಳ್ಳಿ ಚೂರು 2 ದೊಡ್ಡ ಚಮಚ, ಎಣ್ಣೆ 6 ದೊಡ್ಡ ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು. ಮೆಣಸಿನ ಪುಡಿ 1 ಚಿಕ್ಕ ಚಮಚ, ಶುಂಠಿ ತುರಿ 1 ಚಿಕ್ಕ ಚಮಚ, ಬೆಳ್ಳುಳ್ಳಿ ಚೂರು 1 ಚಿಕ್ಕ ಚಮಚ, ಹಸುರು ಮೆಣಸಿನಕಾಯಿ 2, ಕೊತ್ತಂಬರಿ ಸೊಪ್ಪಿನ ಚೂರು 1 ದೊಡ್ಡ ಚಮಚ, ಪುದೀನ ಸೊಪ್ಪು 1 ದೊಡ್ಡ ಚಮಚ ಇವೆಲ್ಲವನ್ನೂ ಸೇರಿಸಿ ರುಬ್ಬಿಕೊಳ್ಳಿ. ಮಾಡೋದು ಹೇಗೆ? 1 ಚಿಕ್ಕ ಚಮಚ ಎಣ್ಣೆ ಬಿಸಿ ಮಾಡಿ ನೀರುಳ್ಳಿ ಸೇರಿಸಿ ನಸುಗೆಂಪು ಬಣ್ಣ ಬರುವವರೆಗೆ ಹುರಿಯಿರಿ. ಗರಂ ಮಸಾಲೆ ಪುಡಿ, ರುಬ್ಬಿದ್ದ ಮಸಾಲೆ ಸೇರಿಸಿ ಕೈಯಾಡಿಸಿ. ಆಲೂಗೆಡ್ಡೆ ಪುಡಿ ಸೇರಿಸಿ 1 ನಿಮಿಷ ಕೈಯಾಡಿಸಿ ಕೆಳಗಿಳಿಸಿ. ನೆನೆಸಿದ ಸೀಮೆ ಅಕ್ಕಿಯ ನೀರು ಪೂರ್ತಿ ಬಸಿದು ಆಲೂಗೆಡ್ಡೆ ಮಿಶ್ರಣಕ್ಕೆ ಸೇರಿಸಿ. ಬ್ರೆಡ್ಡಿನ ಹಾಳೆಗಳನ್ನು ಒತ್ತಿ ಪುಡಿ ಮಾಡಿ, ಉಪ್ಪಿನೊಂದಿಗೆ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಕಲಸಿ. ದುಂಡನೆಯ ಟಿಕ್ಕಿಗಳಂತೆ ರೂಪಿಸಿ, ಬ್ರೆಡ್ಡಿನ ಪುಡಿಯಲ್ಲಿ ಹೊರಳಿಸಿಡಿ. ಕಾವಲಿ ಬಿಸಿ ಮಾಡಿ ಎಣ್ಣೆ ಬಿಟ್ಟು ಗರಿಗರಿಯಾಗಿ ಹುರಿದು ತೆಗೆಯಿರಿ. ಟಿಕ್ಕಿಗಳನ್ನು ಬಿಸಿ ಬಿಸಿಯಾಗಿ ಸಾಸ್ ಅಥವಾ ಪುದೀನ ಚಟ್ನಿಯೊಂದಿಗೆ ತಿಂದರೆ ಬಲು ರುಚಿ. 10 ಮಿತ್ರ ಜ್ಯೋತಿ ವಾರ್ತೆ. 9 ಮೇ 2025 ರಂದು ಆಲ್ಮಿಕೋ ಆರ್ಟಿಫಿಷಿಯಲ್ ಲಿಂಬ್ಸ್ ಮ್ಯಾನ್ಯುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ವಿಶೇಷ ಚೇತನರನ್ನು ಸಬಲೀಕರಣಗೊಳಿಸುವ ತಮ್ಮ ಕಾರ್ಯಕ್ರಮದ ಭಾಗವಾಗಿ ಮಿತ್ರ ಜ್ಯೋತಿಯ 8 ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಫೋನ್ಗಳು ಹಾಗೂ ಬ್ರೈಲ್ ಕಿಟ್ಗಳನ್ನು ನೀಡಿದರು. ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ, ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ವಿಶೇಷ ಚೇತನರ ವಿಭಾಗದ ಕಮಿಷನರ್ ಆಗಿರುವ ಶ್ರೀ ಎಸ್. ಗೋವಿಂದರಾಜು ಅವರು ಈ ಉಪಕರಣಗಳನ್ನು ಎಲ್ಲರಿಗೂ ವಿತರಿಸಿದರು. ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವ ಆಲ್ಮಿಕೋ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳ ದಾಖಲೆಗಳನ್ನು ಪರಿಶೀಲಿಸಿ ಇವುಗಳನ್ನು ವಿತರಿಸಲಾಯಿತು. ತಂತ್ರಜ್ಞಾನದ ಬಳಕೆಯ ಮೂಲಕ ವಿಶೇಷ ಚೇತನರು ಸ್ವತಂತ್ರ ಜೀವನ ನಡೆಸಲು ಸಹಕರಿಸುತ್ತಿರುವ ಆಲ್ಮಿಕೋಗೆ ಹೃದಯಪೂರ್ವಕ ಧನ್ಯವಾದಗಳು. ನಾವೆಲ್ಲರೂ ಒಂದುಗೂಡಿ ಸೇರಿ ಎಲ್ಲರನ್ನೂ ಒಳಗೊಂಡ ಸಬಲೀಕೃತ ಸಮಾಜವನ್ನು ನಿರ್ಮಾಣ ಮಾಡುವುದರತ್ತ ಮುಂದೆ ಸಾಗೋಣ. ಲಿಂಕ್ಡ್ಇನ್ ಕಂಪನಿಯ ಬೆಂಗಳೂರಿನ ಕಚೇರಿಯಲ್ಲಿ 15 ಮೇ 2025 ರಂದು ಆಚರಿಸಲಾದ ಗ್ಲೋಬಲ್ ಆಕ್ಸೆಸಿಬಿಲಿಟಿ ಅವೇರ್ನೆಸ್ ದಿನಾಚರಣೆಯಲ್ಲಿ ನ್ಯಾಡ್ನಲ್ಲಿ ಮಿತ್ರ ಜ್ಯೋತಿ ತಂಡವು ಭಾಗವಹಿಸಿ, ದೃಷ್ಟಿ ವಿಶೇಷ ಚೇತನರ ಸಬಲೀಕರಣಕ್ಕೆ ಸಹಕಾರಿಯಾಗಿರುವ ಕೆಲವು ಪ್ರಮುಖ ತಂತ್ರಜ್ಞಾನಗಳನ್ನು ಪರಿಚಯಿಸಿತು. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಎನ್.ವಿ.ಡಿ. ಎ ಮತ್ತು ಜಾಸ್ ಎಂಬ ಕಂಪ್ಯೂಟರ್ ಬಳಸಲು ನೇರವಾಗುವ ಸ್ಕ್ರೀನ್ ರೀಡರ್ಸ್, ಲೆಜಾರಿಲೋ ಎಂಬ ಜಿ.ಪಿ.ಎಸ್. ಆರ್ಟ್, ದೃಷ್ಟಿ ವಿಶೇಷ ಚೇತನರು ಸ್ವಯಂ ಸೇವಕರಿಂದ ನೆರವು ಪಡೆದುಕೊಳ್ಳಲು ಅನುಕೂಲವಾಗುವ ಬಿ ಮೈ ಇಸ್ ಎಂಬ ಆಪ್,
ಡಿಜಿಟಲ್ ಶ್ರಾವ್ಯ ಪುಸ್ತಕಗಳನ್ನು ಓದಲು ಅನುಕೂಲವಾಗುವ ಡೈಸಿ ಉಪಕರಣದ ಬಳಕೆ, ಓದಲು ಹಾಗೂ ಬರೆಯಲು ಅನುಕೂಲವಾಗುವ ಬ್ರೈಲ್ ತಂತ್ರಜ್ಞಾನ ಇತ್ಯಾದಿ. ಈ ಕಾರ್ಯಕ್ರಮವು ಡಿಜಿಟಲ್ ಒಳಗೊಳ್ಳುವಿಕೆ, ಸುಗಮ್ಯತೆ ಹಾಗೂ ಜೀವನವನ್ನು ಬದಲಿಸುವ ತಂತ್ರಜ್ಞಾನದ ಶಕ್ತಿಯ ಬಗ್ಗೆ ಉತ್ತಮ ಚರ್ಚೆಗಳನ್ನು ಒಳಗೊಂಡಿತ್ತು. ಈ ಅವಕಾಶವನ್ನು ಒದಗಿಸಿದ್ದಕ್ಕಾಗಿ ಲಿಂಕ್ಡ್ಇನ್ ತಂಡಕ್ಕೆ ಮಿತ್ರ ಜ್ಯೋತಿಯು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಕ್ರಿಯೇಟಿಂಗ್ ಫ್ಯೂಚರ್ಸ್ನ ಗೀತಾ ಸುರೇಶ್ ರವರು 19 ಮೇರಿಂದ 21 ಮೇವರೆಗೆ ಮಿತ್ರ ಜ್ಯೋತಿ ವಿದ್ಯಾರ್ಥಿಗಳಿಗಾಗಿ ವ್ಯಕ್ತಿತ್ವ ವಿಕಸನದ ಬಗ್ಗೆ ಕಾರ್ಯಯೋಜನೆಯನ್ನು ಆಯೋಜಿಸಿದ್ದರು. ಸಂವಹನ, ಏಕಾಗ್ರತೆ ಹಾಗೂ ಧನಾತ್ಮಕ ಆಲೋಚನೆಗಳ ಮುಖಾಂತರ ನಮ್ಮ ವಿದ್ಯಾರ್ಥಿಗಳು ಅವರ ಆಂತರಿಕ ಸಾಮರ್ಥ್ಯವನ್ನು ಅನ್ವೇಷಿಸಿಕೊಂಡರು ಹಾಗೂ ಅವಶ್ಯಕ ಜೀವನ ಕೌಶಲಗಳನ್ನು ಸಂತೋಷದಿಂದ ಕಲಿತರು. ಇದು ಎಲ್ಲರಿಗೂ ಆನಂದದಾಯಕ ಅನುಭವವಾಗಿತ್ತು. ಇಂತಹ ಅರ್ಥಪೂರ್ಣ ಹಾಗೂ ಪ್ರಭಾವಶಾಲಿ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾರ್ಥಿಗಳಿಗೆಂದೇ ಆಯೋಜಿಸಿ ಪರಿಣಾಮಕಾರಿಯಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ಗೀತಾ ಅವರಿಗೆ ಮಿತ್ರ ಜ್ಯೋತಿ ಕುಟುಂಬವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. 31 ಮೇ 2025 ರಂದು ಮಿತ್ರ ಜ್ಯೋತಿಯ ಸಭಾಂಗಣದಲ್ಲಿ ಸಂಸ್ಥೆಯ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮದ 59ನೇ ತಂಡದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ದೆಹಲಿಯ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಬ್ಲೈಂಡ್ನ ಅಧ್ಯಕ್ಷರಾದ ಶ್ರೀಯುತ ಟಿ. ಬೀದರಿಯಾರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪತ್ರಗಳನ್ನು ನೀಡಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಹಾಡು, ಸಂಗೀತ, ನೃತ್ಯ, ನಾಟಕ, ಮಿಮಿಕ್ರಿಗಳ ಮೂಲಕ ಎಲ್ಲರ ಮನರಂಜಿಸಿದರು. ಈ ವಿದ್ಯಾರ್ಥಿಗಳೆಲ್ಲರಿಗೂ ತರಬೇತಿ ನೀಡಿ ಅವರ ಪ್ರತಿಭೆಯನ್ನು ಹೊರತಂದ ಟೀಮ್ ಸ್ವಯಂ ಸೇವಕರಾದ ನಿತಿನ್ ಹಾಗೂ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಮಿತ್ರ ಜ್ಯೋತಿ ಕುಟುಂಬವು ವಿದ್ಯಾರ್ಥಿಗಳೆಲ್ಲರಿಗೂ ಅವರ ಸುಂದರ ಭವಿಷ್ಯಕ್ಕಾಗಿ ಶುಭವನ್ನು ಹಾರೈಸುತ್ತದೆ. ಈ ಕಲಿಕಾ ಸಾಮಗ್ರಿಯನ್ನು ಭಾರತ ಸರ್ಕಾರದ ದಿವ್ಯಾಂಗರ ಸಬಲೀಕರಣ ಇಲಾಖೆಯ ಡಿ.ಇ.ಪಿ. ಡಬ್ಲ್ಯೂ.ಡಿ. ದಿವ್ಯಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆಯ ಅನುಷ್ಠಾನ ಯೋಜನೆಯ ಎಸ್.ಐ.ಪಿ. ಡಿ.ಎ. ಸುಲಭ್ಯತೆಯ ಕಲಿಕಾ ಸಾಮಗ್ರಿಗಳ ಅಭಿವೃದ್ಧಿಗಾಗಿ ಆರ್ಥಿಕ ಬೆಂಬಲ ನೀಡುವ ಯೋಜನೆ ಅಡಿಯಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಇದರ ನೋಡಲ್ ಏಜೆನ್ಸಿ ಡೆಹ್ರಾಡೂನಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ದಿ ಪರ್ಸನ್ಸ್ ವಿತ್ ವಿಶುಯಲ್ ಡಿಸೆಬಿಲಿಟೀಸ್ (ಎನ್.ಐ.ಇ.ಪಿ.ವಿ.ಡಿ).